ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗಾಯಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕೋಪರ್ಡ್ ಬೈ ವಿಮ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ ವೇರ್ ಅಪ್ಲಯನ್ಸಸ್ ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ವಿಶೇಷವಾದ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಿನ್ನೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಬ್ರೇಕ್ಫಾಸ್ಟ್ ಸ್ಪೆಷಲ್ನ ಮಾಡ್ತಾ ಇದ್ದಾರೆ ಸುಚಿತ್ರಾಸ್ ಬ್ರೇಕ್ಫಾಸ್ಟ್. ಈ ಸುಚಿತ್ರಾಸ್ ಬ್ರೇಕ್ಫಾಸ್ಟ್ ಅಲ್ಲಿ ನಮ್ಮ ಎರಡನೇ ದಿನ ಇವತ್ತು. ನೆನ್ನೆ ಅದ್ಭುತವಾಗಿರುವಂತಹ ಸೆಟ್ ದೋಸೆ ಮತ್ತು ಎಂತ ಸಾಗು ಸೆಟ್ ದೋಸೆ ನೆನೆಸ್ಕೊಂಡು ಇನ್ನು ಹಂಗೆ ಇದೆ. ಅವತ್ತು ಬಂದ್ಬಿಟ್ಟಿದ್ದೀವಿ. ತಿರ್ಗಾ ಮಾರನೇ ದಿನ ಏನು ಮಾಡ್ತಿದ್ದೀರಾ ಮುರಳಿ? ಇವತ್ತು ಏನು ಮಾಡ್ತಾ ಇದ್ದೀರಾ? ನನಗೂ ಹೇಳಿಲ್ಲ ಮುರಳಿ ಅವರೇ. ಸೆಟ್ ದೋಸೆ ನೆನ್ನೆ ಮಾಡ್ಕೊಟ್ಟಿದ್ದೀನಿ. ಇವತ್ತೇನಿದೆಯೋ ಸ್ಪೆಷಲ್ ನಾನು ಬಂದು ಹೇಳಿ ತಿಂತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಸ್ಪೆಷಲ್ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ಸುಚಿತ್ರಾ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಮೇಡಮ್ ಬನ್ನಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಒನ್ ಆನ್ ಒನ್ ಸುಚಿತ್ರಾ, ಪ್ಲೀಸ್ ಕಮ್ ಆನ್ ಸ್ಟೇಜ್. ನೆನ್ನೆ ಮಾಡಿದ್ದು ಆ ಸೆಟ್ ದೋಸೆ, ಆ ಸಾಗು ನೋಡಿ ಇನ್ನ ಹಂಗೆ ಇದೆ. ಹಂಗೆ ಇದೆಯಾ? ಉಳಿದಿದ್ಯಾ? ಏನ್ ಮಾಡ್ತಾ ಇದೀರಿ? ಸ್ಪೆಷಲ್ ಏನು ಇವತ್ತು? ಒಂದು ಹೆಲ್ದಿ ಬ್ರೇಕ್ಫಾಸ್ಟ್, ನ್ಯೂಟ್ರಿಷಿಯಸ್ ಆಗಿರೋಂಥದ್ದು. ಓಕೆ. ಇವಾಗ ಹಿದಕ್ ಬೇಳೆ ಸೀಸನ್ ಇದೆ. ಓಕೆ. ಹಿದಕ್ ಬೇಳೆ ಪಾಲಕ್ ಸೊಪ್ಪಿನ ಕಿಚಡಿ ಮಾಡ್ತಾ ಇದಾರೆ. ನಾವು ಬ್ರೇಕ್ಫಾಸ್ಟ್ ಸ್ಪೆಷಲ್ ನ ಮಾಡ್ತಾ ಇದಾರೆ. ಸುಚಿತ್ರಾಸ್ ಬ್ರೇಕ್ಫಾಸ್ಟ್ ನೆನ್ನೆಯಿಂದ ಶುರು ಆಗಿದೆ. ಕಂಟಿನ್ಯೂಸ್ ಆಗಿ ಒಂದು ವಾರಗಳ ಕಾಲ ವೈವಿಧ್ಯಮಯ ಬ್ರೇಕ್ಫಾಸ್ಟ್ ಗಳನ್ನ ನೋಡ್ಕೋಬಹುದು. ಮನೆಯಲ್ಲಿ ಯಜಮಾನ್ರಿಗೂ ಮಾಡಿ ಕಳಿಸ್ಬೋದು, ಮಕ್ಳಿಗೂ ಬಾಕ್ಸ್ ಹಾಕಿ ಕಳಿಸ್ಬೋದು. ಈ ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಒಳ್ಳೆ ಕಿಚಡಿ, ದಾಲ್ ಕಿಚಡಿ ಅಂತ ಯೂಶಲಿ ಕರಿತೀವಿ. ದಾಲ್ ಕಿಚಡಿಯ ಜೊತೆಗೆ ಇಲ್ಲಿ ಪಾಲಾಕು, ಅದರ ಜೊತೆಗೆ ಇದ್ಕಿದ ಬೇಳೆ ಕಾಳನ್ನ ಹಾಕಿ ಮಾಡುವಂತ ಅದ್ಭುತವಾದಂತ ಕಿಚಡಿ. ಓಕೆ, ಕಿಚಡಿ ಮಾಡಕ್ಕೆ ಏನಂತ ಇದೀರಾ ಸುಚಿತ್ರಾ ಅವರೇ? ಹಿದಕವರೆ ಪಾಲಕ್ ಕಿಚಡಿ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹೆಸರು ಬೇಳೆ, ಪಾಲಕ್ ಸೊಪ್ಪು, ಹಿದಕವರೆ ಕಾಳು, ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಜೀರಿಗೆ, ಇಂಗು, ಹಸಿ ಮೆಣಸಿನಕಾಯಿ, ಕರಿಬೇವು, ಉಪ್ಪು, ತುಪ್ಪ. ಇಲ್ಲಿ ನಾನು ಹೆಸರು ಬೇಳೆ ತಗೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ಅಕ್ಕಿನ ಮಾಡೋದಕ್ಕೆ ಒಂದು 15ರಿಂದ 20 ನಿಮಿಷ ನೆನೆಸ್ಬೇಕಾಗುತ್ತೆ. ಅವಾಗ ನಮಗೆ ಚೆನ್ನಾಗಿ ಬೇಯುತ್ತೆ. ಓಕೆ ಮೇಡಮ್, ಹಾಕಿ ಮೇಡಮ್. ಹೆಸರು ಬೇಳೆ ನೆನೆಸಿರೋಂಥದ್ದು ಓಕೆ. 1 ಕಪ್ ಹೆಸರು ಬೇಳೆ ತಗೊಂಡ್ರೆ 1 ಕಪ್ ಅಕ್ಕಿ ಹಾಕಿ. ಓಕೆ. ದಾಲ್ ಕಿಚಡಿ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದೆ. ತಿಂದಿದ್ದೆ ಗೊತ್ತಾಗಲ್ಲ ಎಷ್ಟು ತಿಂತೀವಿ ಅಂತ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಉಪ್ಪು ಹಾಕೊಳ್ಳೋಣ ಸ್ವಲ್ಪ. ಆಮೇಲೆ ಸೇಮ್ ಅಷ್ಟೇನೆ ನೀರು? ಇಲ್ಲ, ನೀರು ಜಾಸ್ತಿ ಹಾಕೋಬೇಕಾಗುತ್ತೆ. ಕಿಚಡಿ ಚೆನ್ನಾಗಿ ಬೆಂದೋಗ್ಬೇಕು, ಮ್ಯಾಶಪ್ ಆಗ್ಬೇಕು ನಮ್ಗೆ. ಓಕೆ. ಇತ್ತಿಗೆ ಬೇಳೆ, ಇದ್ಕಿದ ಬೇಳೆ ಕಾಳು, ಅದು ಈ ಕಾಲದಲ್ಲಿ ಹಿಂಗ್ ಸಿಗೋದು. ಹಿಂಗ ಹಸಿರು ಕಲರ್ ಇದ್ರೆ ಅದ್ರ ಮಜಾನೇ ಬೇರೆ, ತುಂಬಾ ಸಖತ್ತಾಗಿರುತ್ತೆ. ಹಾಕಿ ಮೇಡಮ್. 2ರಿಂದ 3 ವಿಸಿಲ್. ಓಕೆ, 2ರಿಂದ 3 ವಿಷಲ್ ಆಯ್ತು ಅಂತ ಹೇಳಿದ್ರೆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಕುಶಣ ಮೇಡಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಜೀರಿಗೆನಾ? ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಒಂದು ಬಿರಿಯಾನಿ ಎಲೆ. ಎಸ್. ಹಿಂಗು ಸ್ವಲ್ಪ. ಹೆಸರು ಬೇಳೆ ಕಾಳೆಲ್ಲ ಬಳಸೋದ್ರಿಂದ ಹಿಂಗ್ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕೋಣ, ಸಣ್ಣದಾಗಿ ಹೆಚ್ಚಿರೋಂಥದ್ದು. ಶುಂಠಿ ಸಣ್ಣದಾಗಿ ತುರಿದಿರೋಂಥದ್ದು. ಓಕೆ. ಒಣಮೆಣಸಿನಕಾಯಿ 1-2-3 ಹಾಕಿ. ಈರುಳ್ಳಿ ಹಾಕ್ತೀರಿ? ಹಾಕ್ರಿ. ಈರುಳ್ಳಿ ಹಾಕೋಣ. ಓಕೆ. ಟೊಮೆಟೊ ಹಾಕೋತೀನಿ. ಹಾಕಿ ಮೇಡಮ್. ಓಕೆ. ಹಸಿಮೆಣಸಿನಕಾಯಿನ ಒಂಚೂರು ಪೇಸ್ಟ್ ಮಾಡ್ಕೊಳ್ತೀನಿ. ಹಸಿಮೆಣಸಿನಕಾಯಿ ಪೇಸ್ಟ್ ಬೇಕಾ ಮೇಡಮ್ ಇದಕ್ಕೆ? ಖಾರ ಎಷ್ಟು ಬೇಕು ನೋಡಿಕೊಂಡು ಓಕೆ ಕಿಚಡಿಗೆ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ. ಅಲ್ಲ, ಕಿಚಡಿಗೆ ಹಾಕಿದೀವಿ ನಾವು. ಅಲ್ಗೂ ಹಾಕಿದೀವಲ್ಲ ಸ್ವಲ್ಪ ಬೇಯಬೇಕಂದ್ರೆ. ಹೌದು. ಇಲ್ಲಿ ನಾವು ಅಚ್ಕಾರದ ಪುಡಿಯಲ್ಲಿ ಬಳಸೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಹಸಿಮೆಣಸಿನಕಾಯಿನೇ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಹಾಕೊಂಡ್ಬಿಡ್ತಾ ಇದೀವಿ. ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಫೈನಲ್ ಆಗಿ ಅದೇನ್ ಮಾಡ್ಕೊಂಡಿದ್ದೀರಾ ನಂಗೆ ಹೇಳ್ಬೇಕು ನೀವು, ಅದು ಗೊತ್ತಿಲ್ಲ ನಮಗೆ. ಪಾಲಕ್ ಸೊಪ್ಪು ನೀರಲ್ಲಿ ಬ್ಲಾಂಕ್ ಮಾಡ್ಕೊಂಡು ಬೇಯಿಸ್ಕೊಂಡು ರುಬ್ಕೊಂಡಿರೋಂಥದ್ದು. ಪಾಲಕ್ ಸೊಪ್ಪು. ಆಹಾ, ಕಲರ್ ಬಂತು ಅಂದ್ರೆ ಮುಗೀತು ಬಿಡಿ ಕತೆ. ಪಾಲಕ್ ಕಿಚಡಿ, ದಾಲ್ ಪಾಲಕ್ ಇದ್ಕಿದ ಬೇಳೆ ಕಿಚಡಿನ ಮಾಡಿ ಕೊಡ್ತಾ ಇದ್ದಾರೆ ಸುಚಿತ್ರಾ ಅವರು. ಇದು ಬ್ರೇಕ್ಫಾಸ್ಟ್ ಸ್ಪೆಷಲ್. ಏನಾಗಿದೆ ನೋಡ್ಮಾ, ತೆಗೆಣ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಿ ಹಿಂಗ ಬಿಡಿದ್ದೀರಿ ಸುಚಿತ್ರಾ? ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಲ್ಲ ಚೆನ್ನಾಗಿ ಆಗಿದೆ. ಚೆನ್ನಾಗಿ. ವೆರಿ ಗುಡ್ ಮೇಡಮ್. ಪೂರ್ತಿ ಇದ್ರೊಳಗೆ ಆಗಷ್ಟರಲ್ಲಿ ಓಕೆ ಆಗುತ್ತೆ. ಇನ್ನೇನ್ ಆಗ್ಬೇಕ್ರಿ? ಹಾಕೊಂಡು ತಿಂತಾರೆ. ನಾವು ಇದಕ್ ಬೇಳೆ ಸೀಸನ್ ಇಲ್ಲ ಅಂದ್ರೆ ಬರೀ ಹಾಗೆ ಮಾಡ್ಕೋಬಹುದು. ಓಕೆ. ಇದಕ್ ಬೇಳೆ ಹಾಕಿಲ್ಲ ಅಂದ್ರೆ ಸ್ವಲ್ಪ ಇನ್ನ ಜಾಸ್ತಿ ಮ್ಯಾಶಪ್ ಆಗ್ಬೇಕು ಅಂದ್ರೆ ಸ್ವಲ್ಪ ಮ್ಯಾಶರ್ ತಗೊಂಡ್ ಮಾಡಿ ಆಮೇಲೆ ಇದಕ್ಕೆ ಹಾಕೋಬೇಕು. ಹಾಕ್ಬಿಟ್ಟಿನ ಅದ್ಭುತವಾದಂತ ಬ್ರೇಕ್ಫಾಸ್ಟ್ ಸ್ಪೆಷಲ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ.
ತುಪ್ಪ ಹಾಕಬೇಕು, ಕರ್ಬೇವಿನ ಸೊಪ್ಪು ಹಾಕೋಣ ಸ್ವಲ್ಪ. ಅದೇನಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀರಾ ಬಿಡ್ರಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ. ಹೌದಾ? ಯಾವಾಗ್ಲೂ ನಾವು ಒಗ್ಗರಣೆಗೆ ಹಾಕ್ಬಿಡ್ತೀವಿ, ಓಕೆ. ನೀವು ಲಾಸ್ಟಲ್ಲಿ ಒಂದು ಬಾಯ್ಲ್ ಬರುವಾಗ ಹಾಕ್ತಾರೆ ಕರ್ಬೇವಿನ ಫ್ಲೇವರ್ಸ್ ಎಲ್ಲ ಬಿಡುತ್ತೆ. ಅದ್ಭುತವಾದಂತ ದಾಲ್ ಕಿಚ್ಡಿ ಒಂದ್ಸರಿ ತಿನ್ನೋಡಿ ನೀವು. ಲಾಸ್ಟಲ್ಲಿ ತುಪ್ಪ ಹಾಕೋಬಹುದು. ಹಾಕೋಣಲ್ವಾ ತುಪ್ಪನ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಬಿಡಿ ಮೇಡಮ್. ಇದಕ್ಕೆ ಬೇಳೆ ಪಾಲಕ್ ಕಿಚಡಿ ರೆಡಿಯಾಗಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಪಾಲಕ್ ದಾಲ್ ಇದ್ಕಿದ ಬೇಳೆ ಕಿಚಡಿನ ಮಾಡಿ ಕೊಟ್ಟಿದ್ದಾರೆ. ಇದು ನಮ್ಮ ಸುಚಿತ್ರಾಸ್ ಬ್ರೇಕ್ಫಾಸ್ಟ್ ನಲ್ಲಿ ಸ್ಪೆಷಲ್ ಆಗಿ ಮಾಡಿರುವಂತ 2ನೇ ದಿನದ ಅದ್ಭುತವಾದಂತ ಅಡುಗೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಿತಕವರೆ ಪಾಲಕ್ ಖಿಚಡಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ನೆನೆಸಿದ ಹೆಸರು ಬೇಳೆ, ಅದೇ ಅಳತೆಯ ಅಕ್ಕಿ, ಅರಿಶಿನ, ಉಪ್ಪು, ನೀರು, ಹಿದಕವರೆ ಕಾಳು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಇಂಗು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಹಾಕಿ ಹುರಿದು ಉಪ್ಪು, ರುಬ್ಬಿಕೊಂಡ ಹಸಿ ಮೆಣಸಿನಕಾಯಿ ಪೇಸ್ಟ್, ಬೇಯಿಸಿ ರುಬ್ಬಿದ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿ ಬಾಡಿಸಿ ಬೇಯಿಸಿದ ಅಕ್ಕಿ ಹೆಸರು ಬೇಳೆ, ಕರಿಬೇವು, ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಹಿದಕವರೆ ಪಾಲಕ್ ಖಿಚಡಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೇಕ್ಫಾಸ್ಟ್ ಸ್ಪೆಷಲ್ ಸುಚಿತ್ರಾಸ್ ಬ್ರೇಕ್ಫಾಸ್ಟ್ ನಲ್ಲಿ 2ನೇ ದಿನಕ್ಕೆ ದಾಲ್ ಕಿಚಡಿ ಮಾಡಿಕೊಟ್ಟಿದ್ದಾರೆ. ಮೇಡಮ್, ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ. ಇದಕ್ಕೆ ಏನ್ ಕೊಡ್ತೀರಾ ಸೈಡ್ಸ್ ಯೂಶುವಲಿ ನೀವು? ರಾಯ್ತಾ. ಇದು ಮೊಸರು ರಾಯ್ತಾನ, ಈರುಳ್ಳಿ ಮೊಸರು ರಾಯ್ತಾನ. ಹೌದು. ಸ್ವಲ್ಪ ಜಾಸ್ತಿ ತಿನ್ನಕ್ಕಾಗಲ್ಲ, ಏನ್ ಗೊತ್ತಾ ನಿಮ್ಗೆ? ಹೌದು, ಅದೇ ಹೇಳಿದ್ ನಾನು. ಸ್ವಲ್ಪನೇ ತಿಂತಾ ಇರ್ಬೇಕು, ಅವಾಗಲೇ ಮಜಾ. ಈ ಸಣ್ಣ ಮಕ್ಳಿಗೆ ಮೊದಲು ಅನ್ನ ತಿನ್ಸೋರ್ ಗೊತ್ತಾ ನಿಮ್ಗೆ? ಚೆನ್ನಾಗಿ ಉಪ್ಪು ತುಪ್ಪ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಅದೆಲ್ಲ ಹಾಕಿ ತಿನ್ಸೋರು, ಹಂಗಿದೆ ಇದು ಕಿಚಡಿ. ಅಂದ್ರೆ ಇನ್ನೇನೆಲ್ಲ ಮ್ಯಾಶಪ್ ಆಗೋಗಿರುತ್ತೆ. ಚೆನ್ನಾಗಿದೆ. ಮೊಸರು ಬಜ್ಜಿ ಇದ್ರು ಚೆನ್ನಾಗಿರುತ್ತೆ, ಜೊತೆಗೆ ಉಪ್ಪಿನಕಾಯಿ ಇದ್ರು ಚೆನ್ನಾಗಿರುತ್ತೆ. ಏನಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಅಂತ ಕಿಚಡಿ ಇದು. ತುಪ್ಪ ಹಾಕಿರೋದ್ರಿಂದ ಇನ್ನ ಖಾರ ಹಾಕ್ಬೋದಾಗಿಸೋದು, ಇನ್ನೂ ಉಪ್ಪು ಹಾಕ್ಬೋದಾಗಿತ್ತು. ಕಿಚಡಿ ಜಾಸ್ತಿ ಖಾರ ಬೇಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಿಕ್ಕಾಪಡೆ ಸಖತ್ತಾಗಿದೆ. ಆ ತುಪ್ಪ ಹಾಕಿರೋದು, ಕೃಷ್ಣ ತುಪ್ಪ, ಅದ್ರ ಮೇಲೆ ಸ್ವಲ್ಪ ಇಕ್ಕಿದ ಬೇಳೆ, ಒಂಥರ ಒಂದು ಸ್ವಲ್ಪ ತಿಂದ್ರು ಸ್ವಲ್ಪ ಹೆವಿ ಅನ್ಸುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು, ಖ್ಯಾತ ಸಮಣಿ ತಜ್ಞರು. ಅದ್ಭುತವಾಗಿರುವಂತಹ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಏನೋ ಒಂದು ಬಾಂಬ್ ತರ ತಂದಿದ್ದಾರೆ, ಏನಾಗ್ತಾರೋ ಗೊತ್ತಿಲ್ಲ. ಗುರುಜಿ ಬನ್ನಿ. ಗುರುಜಿ, ಏನ್ ಗುರುಜಿ ಇದು? ಪೈನಾಪಲ್ ತರ ಕಾಣ್ತಾ ಇದೆ, ಆದ್ರೆ ಪೈನಾಪಲ್ ಅಲ್ಲ, ಕೆಂಪು ಬೇರೆ ಇದೆ, ಬಾಂಬ್ ಹಾಕ್ತಂಗಿದೆ. ಗುರುಜಿ ಏನ್ ಗುರುಜಿ ಇದು? ಬಾಂಬ್ ಹಾಕಿ ನಿಮ್ಮನ್ನ ಮೇಲೆ ಕಳ್ಸಕ್ ಮುಂಚೆ ಒಂದು ನಮಸ್ಕಾರ ಮಾಡಿ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಇದು? ಇದ್ರ ಹೆಸರು ಡ್ರ್ಯಾಗನ್ ಫ್ರೂಟ್ ಅಂತ. ಓಕೆ. ಅದು ಸೆಂಟ್ರಲ್ ಅಮೆರಿಕಾನಲ್ಲಿ ಓಕೆ ಬೆಳೆಯುವಂತಹ ಪದಾರ್ಥ. ಓಹೋ. ಈಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಸಿಕ್ಕತ್ತೀಗ. ಓಹೋ. ನೋಡಿ, ಕಟ್ ಮಾಡಿದಾಗ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಕಟ್ ಮಾಡಿ ಇಟ್ಟಿರೋದ ಗುರುಜಿ ಇದು? ಹೌದು. ಏನೋ ತುಂಬಿಸಿಟ್ಟಿರೋ ತರ ಕಾಣ್ತಾ ಇದೆ. ತುಂಬಾ ನಾನು ಅನ್ಕೊಂಡೆ ಏನೋ ಕಟ್ ಮಾಡ್ಬಿಟ್ಟು ಒಳಗಡೆ ಬಾದಾಮಿ ಅನ್ಕೊಂಡೆ ನಾನು. ಬಟ್ ಹಣ್ಣಿರೋದೇ ಹಿಂಗೆ ಇದೆ ಗುರುಜಿ. ಓಕೆ, ಏನ್ ಮಾಡ್ತಾ ಇದ್ದೀರಾ ಗುರುಜಿ ಹೊರಗಡೆ? ಇದನ್ನ ಜ್ಯೂಸ್ ಮಾಡೋಣ. ಓಕೆ. ಡ್ರ್ಯಾಗನ್ ಫ್ರೂಟ್ ಜ್ಯೂಸ್. ಇದು ಗರ್ಭಿಣಿಯರಿಗೆ ಬಹಳ ಅನುಕೂಲಕರವಾದಂತಹ ಒಂದು ಜ್ಯೂಸ್. ಪುರುಷರಿಗೆ ಹೇಳಿ ಗುರುಜಿ. ಈಗಾಗಲೇ 2 ಹೇಳಾಗಿದೆ. ಓಕೆ, ಇನ್ನೊಂದು ಹೇಳೋಣ. ಓಕೆ ಗುರುಜಿ, ಶುರು ಮಾಡೋಣ. ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಡ್ರ್ಯಾಗನ್ ಫ್ರೂಟ್, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಪುಡಿ. ಓಹೋ. ಸೊ ಈ ತರ ಸಿಪ್ಪೆ ತೆಕ್ಕೊಂಡು ಈ ತರ ಹಣ್ಣನ್ನ ತೆಕ್ಕೊಳ್ಳೋದು. ಓಕೆ ಗುರುಜಿ. ಆಮೇಲೆ ಇದನ್ನ 4-5 ಹೋಳಾಗಿ ಕತ್ತರಿಸ್ಕೊಳ್ಳೋದು. ಫುಲ್ಲು ಸಪ್ಪೆ ಅನ್ಸುತ್ತಲ್ಲ ಗುರುಜಿ? ಚೂರು ತಿನ್ನೋಣ ನೀವು, ಚೆನ್ನಾಗಿರಿ, ಒಳ್ಳೆ ರುಚಿ, ವೆರಿ ಮೈಲ್ಡ್. ರುಚಿ ಗಿಚಿ ಏನೂ ಇಲ್ಲ ಅಂತೀರಾ? ಏನೋ ಒಂಥರ ರುಚಿ ಬರುತ್ತೆ ತಿನ್ನೋಷ್ಟೇ ಹಣ್ಣು ಖಾಲಿ ಆಗುತ್ತೆ. ಏನೋ ಒಂಥರ ಇದೆ ಇದು. ಓಕೆ, ನೋಡೋಣ. ಬಾದಾಮಿ ಸ್ವಲ್ಪ ಹಾಕೊಳ್ಳೋಣ, ಮಿಕ್ಕಿದ ಆಮೇಲೆ ಹಾಕೊಳ್ಳೋಣ. ಓಕೆ. ದೆನ್ ಸ್ಟೀವಿಯಾ ಪೌಡರ್. ಏನು ಬೇಕಾಗಲ್ಲ ಗುರುಜಿ, ಇದೇ ಚೆನ್ನಾಗಿದೆ, ಒಂಥರ ಮೈಲ್ಡ್ ಆಗಿದೆ ಇದು. ಬಟ್ ಇದು ಹಾಕೊಂಡ್ರೆ ಇನ್ನೂ ಮೈಲ್ಡ್ ಆಗೋಣ ಅಲ್ವಾ? ತುಂಬಾ ಸಪ್ಪೆ ಬಿದ್ದೋಗುತ್ತೆ. ಓಕೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮ್ಮ ಸೀತಾಫಲ ತಿಂದಂಗೇನೋ ಅಂತ ಅನಿಸ್ತಾ ಇರುತ್ತೆ ನೋಡೋದಕ್ಕೆ ಆ ಥರ ಇದೆ. ಅದೇ ಸೀತಾಫಲ ತರ ಅನ್ಸಲ್ಲ. ಡ್ರ್ಯಾಗನ್ ಫ್ರೂಟ್ ಜ್ಯೂಸ್. ಡ್ರ್ಯಾಗನ್ ಫ್ರೂಟ್ ಸಿಗೋದೇ ಕಷ್ಟ, ಅದ್ರೊಳಗೊಂದು ಜ್ಯೂಸು, ಅದ್ರೊಳಗೊಂದು ಆರೋಗ್ಯದ ಅಡುಗೆ, ಇವೆಲ್ಲ ಇರುತ್ತೆ. ಒಂದೊಂದು ಹಣ್ಣಲ್ಲಿ ಒಂದೊಂದು ತರಕಾರಿನಲ್ಲಿ ಅದರದೇ ಆದಂಥ ಗುಣಗಳು, ಅದರದೇ ಆದಂಥ ವಿಟಮಿನ್ಗಳು ಇರುತ್ತೆ.
ಓಕೆ, ಇದು ನಮ್ಮ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡಿಸ್ಕೊಳ್ಳಿ. ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಡ್ರ್ಯಾಗನ್ ಫ್ರೂಟ್ ಅನ್ನು ಕಟ್ ಮಾಡಿ ಹಾಕಿ, ಜೊತೆಗೆ ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಪುಡಿ ಹಾಕಿ ಗ್ರೈಂಡ್ ಮಾಡಿದರೆ ಆರೋಗ್ಯಕರವಾದ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರೆಡಿ ಟು ಡ್ರಿಂಕ್. ಒಂದು ಡ್ರ್ಯಾಗನ್ ಫ್ರೂಟ್ ನಲ್ಲಿ ಒಂದು ಜ್ಯೂಸು, ಅದರ ಉಪಯೋಗಗಳೇನಿದೆ ಅಂತ ಗುರುಜಿ ಹೇಳ್ತಾರೆ. ಹೇಳಿ ಗುರುಜಿ. ಇದರಲ್ಲಿ ತುಂಬಾ ಪ್ರೋಟೀನ್ ಜಾಸ್ತಿ ಇದೆ. ಪ್ರೋಟೀನ್ ಹೌದು, ಜನರಲ್ ಆಗಿ ಕೇಳ್ತಾರೆ ಪ್ರೋಟೀನ್ ಎಲ್ಲಿಂದ ಬಂದ್ಬಿಡುತ್ತೆ ವೆಜಿಟೇರಿಯನ್ಸ್ಗೆ, ಎಲ್ಲಿಂದ ಬಂದ್ಬಿಡುತ್ತೆ ಅಂತ ಕೇಳ್ತಿರ್ತಾರೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್. ಓಕೆ, ಇದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ. ಹಾಗಾಗಿ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಾಗ್ಲಿ, ಸೆಲ್ಗಳಿಗೆ ಬೇಕಾಗಿರುವಂತಹ ಯೌವನವನ್ನ ತಂದ್ಕೊಳ್ಳುವಂತಹ ಶಕ್ತಿ ಇದರಲ್ಲಿದೆ. ಜೊತೆಗೆ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ. ಹಾಗಾಗಿ ತಿಂದ ತಕ್ಷಣ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಆಗೋದಿಲ್ಲ. ಓಕೆ, ಜಾಸ್ತಿ ಆಗದೆ ಗ್ರಾಜುಯಲ್ ಆಗಿ ಶುಗರ್ ಕಂಟೆಂಟ್ ಇನ್ ದ ಬ್ಲಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಇನ್ಸುಲಿನ್ ದೇಹ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಥರ ಆಗಿ ಈ ಸಕ್ಕರೆ ಅಂಶನೂ ಜಾಸ್ತಿ ಆಗ್ಬಿಡೋದು, ಇನ್ಸುಲಿನ್ ಜಾಸ್ತಿ ಆಗ್ಬಿಡೋದು. ಈ ಥರ ಏರುಪೇರು ಆದಾಗ ನಮ್ಮ ದೇಹಕ್ಕೆ ಅಂದರೆ ಎಸ್ಪೆಷಲಿ ಗರ್ಭಿಣಿಗೆ ಭಾಳ ರಿಸ್ಕ್ ಆಗ್ಬಿಡೋದು, ಕನ್ಸೀವ್ ಆಗೋಕ್ಕಾಗಲ್ಲ. ಸೊ ಯಾವಾಗ ನಾವು ಈ ಥರ ಆಹಾರ ತಗೋತೀವೋ, ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೋ, ಕನ್ಸೀವ್ ಆಗೋದಕ್ಕೂ ಒಳ್ಳೇದಾಗತ್ತೆ. ಕನ್ಸೀವ್ ಆದಮೇಲೆ ಹೆರುವಾಗಲೂ ಆ ಮಗು ಆರೋಗ್ಯಕರವಾಗಿರುತ್ತೆ. ಸೊ ಈ ಥರ ನೋಡಿದಾಗ ದಿಸ್ ಎ ವೆರಿ ಗುಡ್ ಫುಡ್. ಜೊತೆಗೆ ಬಾದಾಮಿ ಕೂಡ ದೇಹಕ್ಕೆ ಬಹಳ ಒಳ್ಳೆಯದು. ವಾಲ್ನಟ್, ಬಾದಾಮಿ ಇವೆಲ್ಲ ಭಾಳ ಒಳ್ಳೆಯದು, ಎಸ್ಪೆಷಲಿ ಗರ್ಭಿಣಿಯರಿಗೆ. ಹಾಗಾಗಿ ಭಾಳ ಅನುಕೂಲ ಆಗುತ್ತೆ. 15th of February ನಾನೊಂದು ನ್ಯಾಚುರಲ್ ಚೈಲ್ಡ್ ಬರ್ತ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 15. ಓಕೆ, ಎಲ್ಲಿ ಗುರುಜಿ ಅದು? ನಮ್ಮ ಜಯನಗರ್ ಆಫೀಸ್ನಲ್ಲೇ ಮಾಡ್ತಾ ಇದ್ದೀನಿ. ನಾನು ಹಿಂಭಾಗದಲ್ಲಿ ಒಂದು ಮನೆ ಇದೆ, ಅದನ್ನು ವೆಕೆಟ್ ಮಾಡಿಕೊಂಡು ಮನೆಯಲ್ಲೇ ಹೆರಿಗೆ ಮಾಡಿಸುವಂತಹ ವಾತಾವರಣ ಮತ್ತು ಅನುಕೂಲಗಳು. ಹೆರಿಗೆ ಅನ್ನೋದು ಕಾಯಿಲೆ ಅಲ್ಲ, ದೊಡ್ಡ ಏನು ರಾಕೆಟ್ ಸೈನ್ಸ್ ಅಲ್ಲ. ಅಂದರೆ ಅರ್ಥ ಅದು ಮಾಮೂಲಿ ಅಂತ ಅಲ್ಲ, ಭಾಳ ಎಕ್ಸೆಪ್ಷನಲಿ ಬ್ಯೂಟಿಫುಲ್ ಪ್ರೋಸೆಸ್. ಆದರೆ ಗಂಡೇ ಆಗಲಿ ಹೆಣ್ಣೆ ಆಗಲಿ ಎಕ್ಸ್ಟ್ರಾ ಕಾಳಜಿ ಕೊಡೋ ಅವಶ್ಯಕತೆಯೇ ಇಲ್ಲ. ಏನೂ ಯೋಚನೆ ಮಾಡಬೇಕಾಗಿಲ್ಲ. ಸಹಜವಾಗಿ ಒಂದು ಗಂಡು ಹೆಣ್ಣು ಸೇರಿದಾಗ ಒಂದು ಮಗು ಆಗುತ್ತೆ. ಆ ಮಗು ಫೀಟಸ್ ಅಥವಾ ಎಂಬ್ರಿಯೋ ಆಗುತ್ತೆ. ಅದು ಬೆಳೀತಾ ಬೆಳೀತಾ ಫೀಟಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಏನೇನು ಬೇಕೋ ಅದಕ್ಕೆ ಮೊದಲು ಹೃದಯ ಬರುತ್ತೆ, ಆಮೇಲೆ ಮೆದುಳು ಬರುತ್ತೆ, ನರಮಂಡಲ ಬರುತ್ತೆ, ಸ್ಕೆಲಿಟಲ್ ಸಿಸ್ಟಮ್ ಬರುತ್ತೆ. ಆಟೋಮ್ಯಾಟಿಕಲಿ ಯಾರ ಇಂಟರ್ವೆನ್ಷನ್ನು ಬೇಡ, ಎಲ್ಲವನ್ನೂ ಆ ತಾಯಿ ದೇಹನೇ ಮಾಡ್ಕೊಳ್ಳುತ್ತೆ. ಇದಕ್ಕೆ ಯಾಕೆ ಓದಿರಬೇಕು, ಅನ್ಎಜುಕೇಟೆಡ್ಡು, ಹೈಜೀನು ಏನೂ ಬೇಕಿಲ್ಲ. ಅಜ್ಞಾನದಲ್ಲಿ ಅಜ್ಞಾನಿ ಹೆಣ್ಣು, ಅಜ್ಞಾನದಲ್ಲಿರುವಂಥ ಗಂಡು ಒಂದಾದಾಗ ಇಂತಹ ಸುಂದರವಾದ ಸೃಷ್ಟಿ ಪ್ರಕೃತಿ ಕಾಣಿಕೆ ಕೊಡುತ್ತೆ. ಈ ಪ್ರಕೃತಿ ಯಾವ ಥರ ಬೆಳೆಸುತ್ತೋ ಹೊಟ್ಟೆನಲ್ಲಿ, ಅದನ್ನು ಸುಂದರವಾದ ಈ ಜಗತ್ತಿಗೆ ತರೋದು ಅದರದೇ ಕರ್ತವ್ಯ. ಆ್ಯಂಡ್ ಅದು ಗೊತ್ತೂ ಇದೆ. ಹಾಗಾಗಿ ಹೆರಿಗೆ ಕೂಡ ಅಷ್ಟೇ ಸುಲಭ. 100ಕ್ಕೆ 85ರಿಂದ 90 ಹೆರಿಗೆ ಸಹಜವಾಗೇ ಆಗುತ್ತೆ. ಯಾರೂ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಇವೆಲ್ಲ ನಡೀತಿತ್ತು. ಈಗ ನಾವು ಸೈನ್ಸ್ ಅನ್ನೋ ಒಂದು ವಿದ್ಯೆಗೆ ಅಥವಾ ಒಂದು ವಿಷಯಕ್ಕೆ ಒಂಥರ ಅಡಿಯಾಳಾಗೋಗಿದ್ದೀವಿ. ಎಲ್ಲದಕ್ಕೂ ಸೈಂಟಿಫಿಕ್ ಎವಿಡೆನ್ಸು, ಹೈಜೀನು, ಅದು ಇದು ಅಂದ್ಬಿಟ್ಟು ನಮ್ಮ ದೇಶದ ಒಂದು ಸಂಸ್ಕೃತಿ ಆದಂತಹ ಹೆರಿಗೆನ ಒಂಥರ ವೆಸ್ಟರ್ನೈಸ್ ಮಾಡಿಬಿಟ್ಟಿದ್ವಿ. ಇನ್ಫ್ಯಾಕ್ಟ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ, ಒಂದು ಗರ್ಭಿಣಿ ಹೆಂಗಸ್ಗೆ ಏನಾದರೂ ಇಂಟರ್ಫಿಯರ್ ಮಾಡಿದ್ರೆ, ಅಂದರೆ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದರಿಂದ ಹಾರ್ಮೋನಲ್ ವ್ಯತ್ಯಾಸ ಆಗಿ ಅದನ್ನು ಸರಿ ಮಾಡೋಕ್ಕೆ ಇನ್ನೇನಾದರೂ ಮತ್ತೆ ಇಂಟರ್ಫಿಯರ್ ಆಗಬೇಕಂತೆ. ಆ ಇಂಟರ್ಫಿಯರ್ ಮತ್ತೆ ಆದಾಗ ಮತ್ತೆ ಬೇರೆ ಹಾರ್ಮೋನ್ ಚೇಂಜ್ ಆಗಿ ಅದನ್ನು ಸರಿ ಮಾಡೋಕ್ಕೆ ಇನ್ನೇನೋ ಆ್ಯಡ್ ಮಾಡಬೇಕಂತೆ. ಅದ್ರ ಬದಲು ಏನೂ ಮಾಡದೆ ಸುಮ್ಮನೆ ಬಿಟ್ಟರೆ ಒಂದು ಸುಂದರವಾದ ಆರೋಗ್ಯಕರವಾದ ಮಗುನ ಹೇರಕ್ಕಾಗಲ್ವಾ? ಭಯ ಹುಟ್ಟಿಸಿದ್ದಾರೆ ಮತ್ತು ಹುಟ್ಟಿಸ್ಕೊಂಡಿದ್ದೀವಿ. ಈ ಥರ ಆಗ್ಬಿಟ್ಟು ಹೆರಿಗೆ ಅನ್ನೋದು ಒಂದು ದೊಡ್ಡ ಗಂಡಾಂತರ ಅನ್ನೋ ಭಾವನೆಗೆ ಬಂದ್ಬಿಟ್ಟಿದ್ದಾರೆ. ಇಟ್ ಇಸ್ ಅ ವೆರಿ 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 ಆರ್ಡಿನರಿ ಬ್ಯೂಟಿಫುಲ್ ಪ್ರೊಸೀಜರ್ ಆಫ್ ದ ಕ್ರಿಯೇಷನ್. ಸೊ ಹೆಣ್ಣು ಅವಳೇ ನಂಬಬೇಕು. ಅಲ್ಲ, ನಾನು ಹೇಳೋದು, ಒಂದು ಅಂಡಾಣು ಒಂದು ಸ್ಪರ್ಮ್ ಒಂದಾದಾಗ ಎಷ್ಟು ಸುಂದರವಾದ ಮಗು ಆ ತಾಯಿ ಹೊಟ್ಟೆಯಲ್ಲಿ ಆಕೆಗೆ ಗೊತ್ತಿಲ್ಲದೇ ಹುಟ್ಟುವಂತಹ ಶಕ್ತಿ ಆ ತಾಯಿಗಿರುವಾಗ ಆ ಮಗುನ ಹೇರೋದಕ್ಕೆ ಹೊರಗಿನ ಸಹಾಯ ಬೇಕಾ?
ಖಂಡಿತ ಬೇಡ. ಯಾವುದೇ ಪ್ರಾಣಿ ನೋಡಿ ಹೊರಗಿನ ಸಹಾಯ ಯಾಚಿಸಲ್ಲ, ಮನುಷ್ಯ ಮಾತ್ರ. ಯಾಕೆ? ಭಯ ಹುಟ್ಟಿಸಿದ್ದಾರೆ. ಆ ಭಯದ ಕಾರಣದಿಂದ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಮತ್ತು ನೋವು 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 ಹೋದ ತಕ್ಷಣವೇ ಡಾಕ್ಟ್ರು ಅಥವಾ ನರ್ಸ್ ಕೇಳೋದು, ನೋವು ಶುರು ಆಯ್ತೇನಮ್ಮ ಅಂತ ಕೇಳ್ತಾರೆ. ನೋವು ಆಗೋ ಸಾಧ್ಯತೆ ಇಲ್ಲ. ಇನ್ಫ್ಯಾಕ್ಟ್ ನಾನು ತುಂಬ ಮುಂಚೆ 32 ಬರ್ಸ್ ಮಾಡಿದ್ದೀನಿ, 32 ಹೆರಿಗೆ. ಎಷ್ಟೋ ಜನ ಇವತ್ತು ಹೇಳ್ತಾರೆ, ನೀವು ಹಿಪ್ನಾಸಿಸ್ಸು ಅದೆಲ್ಲ ಬಳಸ್ಕೊಂಡು ಏನು ನನಗೆ ಮಗು ಹುಟ್ಟುವಾಗೆ ಸಹಾಯ ಮಾಡಿದ್ರು, ಇವತ್ತಿಗೂ ನಾನು ಅದು ನೆನೆಸ್ಕೋತೀನಿ. ಅಷ್ಟು ಸುಲಭವಾಗಿ ಆಗಿದೆ ಅಂತ ಯಾರು ಹೇಳಿದ್ರು ನಂಬೋದೇ ಇಲ್ಲ ಅಂತ ಇವತ್ತಿಗೂ ಅವ್ರು ಹೇಳ್ತಾರೆ. ಸೊ ಐ ಥಾಟ್, ವೈ ಶುಡ್ ಐ ನಾಟ್ ಸ್ಟಾರ್ಟ್ ಎ ಸೆಂಟರ್? ಸೊ ಒಂದು ಹೆಂಗ್ಸಿದ್ದಾರೆ, ಮಾಸ್ತಮ್ಮ ಅಂತ, ನನ್ನ ಹಾಗೆಯೇ ಆಕೆಗೂ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ಆ್ಯಂಡ್ 2500 ಹೆರಿಗೆ ಮಾಡಿದ್ದಾರೆ. ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಆಕೆ ನನ್ನ ಜೊತೆ ಇರೋಕ್ಕೆ ಒಪ್ಪಿದ್ದಾರೆ. ಸೊ ಆಕೆ ಟೆಕ್ನಿಕ್, ಆಕೆ ನಾವು ಮಲಗಿಸೋದಿಲ್ಲ ತಾಯಿನ. ದ ಮೊಮೆಂಟ್ ಯು ಮೇಕ್ ದ ಲೇಡಿ ಲೈ ಡೌನ್, ಕಾಕ್ಸಿಕ್ಸ್ ಅಂತ ಕೊನೆಯ ಮೂಳೆ ಇದೆ ಸ್ಪೈನಲ್ ಕಾಲಮ್ದು, ಅದು ಬೆಂಡ್ ಆಗುತ್ತೆ. ಬೆಂಡಾಗಿ ಮಗುವಿನ ಜನನಕ್ಕೆ ಅಡೆತಡೆ ಆಗುತ್ತೆ. ಎರಡನೇದು, ಈ ಥರ ಮಗು ಈ ಥರ ಬಂದು ಹೀಗೆ ಬರಬೇಕಾಗತ್ತೆ. ವೆಜೈನಲ್ ಕೆನಾಲ್ ಮೇಲೂ ಓಪನ್ ಆಗುತ್ತೆ. ಮಗು ತಾಯಿ ಮಲಗಿದಾಗ ಹೀಗೆ ಬಂದು ಹೀಗೆ ಬರಬೇಕಾಗತ್ತೆ. ಅದು ಎಗನೆಸ್ಟ್ ದ ಗ್ರಾವಿಟಿ. ಮಗು ಹೇಳಬೇಕಾದ್ರೆ ತಾಯಿ ಅಡಿಷ್ನಲ್ ಪ್ರೆಷರ್ ಕೊಡಬೇಕಾಗುತ್ತೆ. ಮಗುಗೂ ಕೆಟ್ಟದ್ದು, ತಾಯಿಗೂ ಕೆಟ್ಟದ್ದು. ಹಾಗಾಗಿ ನಾವು ಮಲಗಿಸೋದೇ ಇಲ್ಲ. ನೀರೊಳಗೆ ಕೂರಿಸೋದು, ನೆಲದ ಮೇಲೆ ಕೂರಿಸೋದು. ಅದಕ್ಕೆ ಬರ್ತಿಂಗ್ ಬಾಲ್ ಅಂತ ಒಂದಿದೆ, ಬಾಲ್ ಅದ್ರ ಮೇಲೆ ಕೂರಿಸಿ ಸಣ್ಣ ಮೂಮೆಂಟ್ ಕೊಡಿಸೋದು, ನಡೆಸೋದು, ಹೀಗೆಲ್ಲ ಮಾಡ್ತೀವಿ ನಾವು ಸಹಜವಾಗಿ. ಆಗ ಪೆಲ್ವಿಕ್ ಓಪನ್ ಆಗ್ತಾ ಬರುತ್ತೆ, ಪೆಲ್ವಿಸ್ ಓಪನ್ ಆಗ್ತಾ ಬರುತ್ತೆ. ಆ್ಯಂಡ್ ಮಗುವಿನ ಸ್ಕಲ್ಲು ಅಷ್ಟೇ, ಒಂದು ಸಾಲಿಡ್ ಸ್ಕಲ್ ಅಲ್ಲ, ಅದು 3 ಚಿಪ್ಪು ಸೇರಿರುತ್ತೆ. ಹಾಗಾಗಿ ಅದು ಕೂಡ ಆ ಕ್ಯಾವಿಟಿನಲ್ಲಿ ಮೂವ್ ಆಗ್ತಾ ಸಹಜವಾಗಿ ಬರುತ್ತೆ. ಬರೀ ಹೆಣ್ಣು ಒಬ್ಬಳೇ, ಯಾರ ಸಹಾಯನೂ ಇಲ್ಲದೆ ಇರೋಕ್ಕೆ ಸಾಧ್ಯ. ಬೇಕಾದಷ್ಟು ಜನ ಎತ್ತಿದ್ದಾರೆ ಆ ಥರ. ಸೊ ನನ್ನ ಒಂದು ಆಸೆ, ಗಂಡ ಜೊತೆಯಲ್ಲಿರಬೇಕು. ಆ ಜನನದ ಆ ನ್ಯಾಚುರ್ಯಾಲಿಟಿ, ಆ ಪ್ರಕೃತಿಯ ಕೊಡುಗೆ ಗಂಡ ನೋಡಬೇಕು. ಆಗ ಆ ಹೆಂಡತಿ ಮೇಲೆ ಗೌರವ, ಪ್ರೀತಿ, ಭಕ್ತಿ ಹೆಚ್ಚಾಗುತ್ತೆ. ಸೊ ಗಂಡ ಹೆಂಡತಿ ಇಬ್ಬರು ಇದ್ದಾಗ ಭಾಳ ಒಬ್ರಿಗೊಬ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಜೊತೆಗೆ ನೀರೊಳಗೆ ಹೇರಿಸ್ತೀನಿ. ನೀರಲ್ಲಿ ಹೇರಿಸೋದ್ರಿಂದ ಬಾಯನ್ಸಿ ಅಂತ ಬರುತ್ತೆ, ಅದು ದೇಹವನ್ನು ಮೇಲೆ ತೊಳ್ಳುತ್ತೆ. ಹಾಗಾಗಿ ಆ ತಾಯಿಯ ದೇಹ ತಾಯಿಗೆ ಎಷ್ಟಿದೆಯೋ ಅದಕ್ಕಿಂತ ಕಮ್ಮಿ ಅನಿಸುತ್ತೆ. ಸೊ ಹೆಚ್ಚು ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಆಮೇಲೆ ಅದರಲ್ಲಿ ಹೀಗೆ ಮಲ್ಕೋಬೋದು. ಹೀಗೆಲ್ಲ ಆಗೋದ್ರಿಂದ ಬಹಳ ಅನುಕೂಲಗಳು ತುಂಬ ಇದೆ. ಗೈನಕಾಲಜಿಸ್ಟ್ ಒಬ್ಬರನ್ನು ನಾನು ಅಪಾಯಿಂಟ್ ಮಾಡ್ಕೊಳ್ಳೋ ಅಂತಹ ಸಂಭವ ಇದೆ. ರಿಟೈರ್ ಆಗಿರೋರನ್ನ ನೋಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಿಮ್ಮ ZTV ವೀಕ್ಷಕರಲ್ಲಿ ಯಾರಾದರೂ ರಿಟೈರ್ಡ್ ಗೈನಕಾಲಜಿಸ್ಟು ಪ್ರಕೃತಿಯ ಮೇಲೆ ನಂಬಿರುವಂತಹ, ಪ್ರೀತಿ ಇರುವಂತಹ ಗೈನಕಾಲಜಿಸ್ಟ್ ನನ್ನನ್ನು ಮೀಟ್ ಮಾಡಿದ್ರೆ ಅವರನ್ನು ಬಳಸ್ಕೊಂಡು ನಾವು ಇನ್ನೂ ಸೇಫಾಗಿ ನಾವು ಚೈಲ್ಡ್ ಬರ್ತ್ನ ಮಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರೂಜಿಯವ್ರನ್ನ ಭೇಟಿ ಮಾಡ್ಬೋದು. 562992 ಈ ಸಂಖ್ಯೆಗೆ ಫೋನ್ ಮಾಡಿ. ಇಲ್ಲ ಲ್ಯಾಂಡ್ಲೈನಿಗೆ ಬೇಕಾದ್ರೂ ಫೋನ್ ಮಾಡ್ಬೋದು. 26658292 ಈ ನಂಬರ್ಗೆ ಫೋನ್ ಮಾಡಿ. ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಸಿಗ್ತಾರೆ, ಇದ್ರ ಬಗ್ಗೆ ಮಾತಾಡ್ಬೋದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನೀವು ಈ ಸರಿ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ವಾಪಸ್ಸು ಮಂಗಳೂರಿಗೆ ಹೋಗ್ಬಿಡ್ತೀವಿ ಅಂತ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಫಿಲೋಮಿನಾ ಲೋಬೋ. ಫಿಲೋಮಿನಾ ಲೋಬೋ. ಎಲ್ಲಿಯವ್ರು ನೀವು? ನಾವು ಆರ್ಟಿ ನಗರದಿಂದ ಬಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಫಿಲೋಮಿನಾ ಲೋಬೋ ಅವರು ಇವತ್ತು? ನಾನು ಚಿಕನ್ ಕರಿ ಮಾಡ್ತೇನೆ ಸರ್. ಚಿಕನ್ ಕರಿ ಎಲ್ಲಿ? ಮಂಗಳೂರು ಸ್ಟೈಲಾ? ಮಂಗಳೂರದ ಬೆಂಗಳೂರು ಸ್ಟೈಲಾ? ಬೆಂಗಳೂರು ಸ್ಟೈಲ್. ಓಕೆ, ಚಿಕನ್ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಕೊಡಗಿನ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಡಬಲ್ ಬೀನ್ಸ್, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಸಗಸೆ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ ತುರಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಇಂಗು, ಉಪ್ಪು, ತುಪ್ಪ. ಶುರು ಮಾಡೋಣ ಅಡುಗೆನಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಕಾಯಿಲಿ ಮಡಗಿ ಸರ್. ಏನಕ್ಕೆ? ಇದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಮನೇಲಿ ಯಾರ್ಯಾರು ಇದ್ದೀರಾ ಫಿಲೋಮಿನಾ ಲೋಬೋ ಅವರೇ? ಮನೆಯಲ್ಲಿ ನಾನು, ಮಗಳು. ಹೌದಾ? ಓಕೆ. ಎಣ್ಣೆಗೆ ಏನು ಬೇಡವಾ? ಡೈರೆಕ್ಟ್ ಆಗಿ ಹಾಕ್ತಾರದ? ಡೈರೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಕೊತ್ತಂಬರಿ, ಕರಿಬೇವು ಆಯ್ತು. ಈಗ ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ. ಹಾಕ್ಬಿಡಿ. ಓಕೆ, ಇದು ಗಸಗಸೆ ಹಾಕ್ತಾ ಇದ್ದೇನೆ. ಹಾಕಿ. ಫಿಲೋಮಿನಾ ಲೋಬೋ. ದೊಡ್ಡ ಮೆಣಸು. ಇನ್ನ ರುಬ್ಬಕ್ಕ? ರುಬ್ಬಕ್ಕೆ. ಓಹೋ.
ಇದು ತೆಂಗಿನಕಾಯಿ ಪೌಡ್ರ್. ತೆಂಗಿನಕಾಯಿ ಒಣ ಕೊಬ್ಬರಿಯ ಪೌಡ್ರ್ ಇದು. ಓಕೆ 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 ಕ್ರಿಶ್ಚಿಯನ್ ಅಡುಗೆನಾ ಇದು? ಲಾಸ್ಟಿಗೆ ಪಕ್ಕ ಕ್ರಿಶ್ಚಿಯನ್ ಅಡುಗೆ ತಾನೇ ಇದು? ಹಾಕಿ. ಹಸಿಮೆಣಸು. ಓಹೋ ಸಾಕು, ಅಷ್ಟು ಸ್ವಲ್ಪ ಬಿಸಿ ಮಾಡಿ ಆದ್ಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸಿ ಮಾಡ್ಬೇಕಾ? ಮಿಕ್ಸಿಂಗಿಗೆ ಹಾಕ್ಬೇಕು. ಹೌದಾ? ಏನಿದು ಗ್ರೇವಿನಾ? ಗ್ರೇವಿ, ಚಿಕನ್ ಗ್ರೇವಿ. ಏನಕ್ಕೆ ಚೆನ್ನಾಗಿರುತ್ತೆ? ಇದು ಅನ್ನಕ್ಕೆ ಮತ್ತೆ ರೊಟ್ಟಿ. ಹಾ, ನಾನು ಅನ್ನ ಮಾಡ್ಕೊಂಡು ಬಂದಿದ್ದೇನೆ ಹೌದಾ? ಅಯ್ಯೋ, ಮಗಳು ಏನ್ ಮಾಡ್ತಾರೆ? ಪ್ರಿಂಟಿಂಗ್ ಮಾಡ್ತಾಳೆ. ಪ್ರಿಂಟಿಂಗ್, ಬ್ಯಾನರ್. ಓಕೆ 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 ಓಕೆ. ಎಷ್ಟು ಬಿಸಿ ಆಗ್ಬೇಕಿದು? ಸ್ವಲ್ಪ ಬಿಸಿ ಆದ್ರೆ ಸಾಕು. ಸಾಕಾ ಬಿಸಿ ಆಗಿರೋದು? ಇನ್ನೂ ಸ್ವಲ್ಪ ಆಗ್ಲಾ? ಇನ್ನು ಸ್ವಲ್ಪ ಆಗ್ಲಿ ಅಲ್ಲ? ಮತ್ತೆ ಏನ್ ಮಾಡ್ತೀರಾ ಮನೇಲಿ ನೀವು? ಮನೇಲಿ ಏನಿಲ್ಲ, ಎಲ್ಲ ಅಡಿಗೆ ಮಾಡ್ಬಿಟ್ಟು ನಾನೊಬ್ಳೇ ಇರೋದು. ಮಗ ಮೈಸೂರಿಗೆ ಹೋಗಿದ್ದಾನೆ. ಓಕೆ. ಏನ್ ಮಾಡ್ತಾರೆ ಮೈಸೂರಲ್ಲಿ ಮಗ? ಮೈಸೂರ ಇಲ್ಲೇ ಇರೋದು. ರಿಯಲ್ ಎಸ್ಟೇಟ್ ಮಾಡ್ತಾನೆ. ಓಹೋ. ಸೊಸೆ ಅಲ್ಲಿ ಹೆರಿಗೆ ಆಗಿದ್ದಾಳೆ. ಓಕೆ ಓಕೆ ಓಕೆ. ಸಣ್ಣ ಮಗು ಉಂಟು. ಓಕೆ. ನೋಡ್ಲಿಕ್ಕೆ ಹೋಗಿದ್ದಾನೆ. ಓಕೆ. ನನ್ಗೆ ಏನ್ ಬೇಕು ಸ್ವಲ್ಪ ಮಾಡ್ಬಿಟ್ಟು ತಿಂದುಬಿಟ್ಟು ಟಿವಿ ಹತ್ರ ಕೂತ್ಕೊಳ್ಳೋದು. ಯಾವಾಗದೇ ಮತ್ತೆ ಟೈಮ್ ಸಿಕ್ಕುವಾಗ ಮಗಳ ಮನೆಗೆ ಹೋಗ್ತೇನೆ. ಓಕೆ. ಅಲ್ಲಿ ಏನಾದ್ರೂ ಅವಳಿಗೆ ಹೆಲ್ಪ್ ಮಾಡೋದು, ಮಾಡಿಕೊಡೋದು. ಮಗಳು ಚೆನ್ನಾಗಿ ಅಡಿಗೆ ಮಾಡ್ತಾರಾ? ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇದೊಂದು ಮಿಕ್ಸಿಗೆ ಕ್ರಿಶ್ಚಿಯನ್ ಶೈಲಿಯ ಒಂದು ಚಿಕನ್ ಗ್ರೇವಿ. ಚೆನ್ನಾಗಿರುತ್ತೆ ನೋಡೋಣ. ಮಂಗಳೂರು ಶೈಲಿ, ಕ್ರಿಶ್ಚಿಯನ್ ಶೈಲಿ ಎಲ್ಲ ಸೇರ್ಕೊಂಡಿರ್ತೀವಿ ಒಳಗಡೆ. ಆ ಗ್ರೇವಿನೇ ಬೇರೆ ಥರನೇ ಇರುತ್ತೆ. ಇದು ಮಾಡ್ತಿರೋ ಕ್ರಮ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ತಿಳಿಸಿ ಏನಾಗುತ್ತೆ ನೋಡೋಣ. ಆಫ್ ಮಾಡಲಪ್ಪ ಇದನ್ನ? ಆಫ್ ಮಾಡಿ. ಓಕೆ. ತಣ್ಣಗಾಗಬೇಕಾ ಪರವಾಗಿಲ್ವಾ? ಸ್ವಲ್ಪ ತಣ್ಣ ತಗಲಿ. ತಣ್ಣಗಾಗ್ಲಿ ಅಲ್ಲ? ತುಂಬಾ ಬಿಸಿ ಇದ್ರೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡಿಮ್ಮ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ. ತಣ್ಣಗಾಗಿದೆ, ಹಾಕೋಬೋದು ಇದನ್ನ. ಮಗನಿಗೆಲ್ಲ ಹೇಳಿದ ಟಿವಿಲಿ ಅಡುಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ? ಅವನಿಲ್ಲ, ಹೇಳಿಲ್ಲ. ನಾನು ಹೇಳಿಲ್ವಾ? ಅಯ್ಯೋ, ಮಗಳು ಕರ್ಕೊಂಡ್ ಬಂದದ್ದಾ? ಮಗಳನ್ನ ಕರ್ಕೊಂಡು ಬಂದೆ. ಮಗಳ ಹೆಸರೇನು? ರೀನಾ ಅಂತ ಹೇಳಿ. ರೀನಾ ಅವರೇ ನಮಸ್ಕಾರ. ಅಮ್ಮನ ಕರ್ಕೊಂಡ್ ಬಂದಿದ್ದೀರಾ? ಥ್ಯಾಂಕ್ ಯು. ನಿಮ್ಮ ಕೆಲಸಗಳ ಮಧ್ಯೆ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬಂದಿದ್ದೀರಾ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕ್ಕರ್ ಇಟ್ಟಿದ್ದೀವಿ. ಕುಕ್ಕರ್ಗೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪವನ್ನ ಹಾಕಿದ್ದೀವಿ. ತುಪ್ಪದಲ್ಲೇ ಫ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಮೇಡಮ್, ನಿಧಾನ. ತುಪ್ಪದಲ್ಲೇ, ಶ್ರೀಕೃಷ್ಣ ತುಪ್ಪದಲ್ಲೇ ಉರಿತಾ ಇದೀವಿ ಈರುಳ್ಳಿಯನ್ನ. ಎಸ್. ಇದು ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಈರುಳ್ಳಿ ಜೊತೆಗೆ ಕ್ಯಾರೆಟ್. ಡಬಲ್ ಬೀನ್ಸ್. ಓಕೆ ಓಕೆ. ಇದು ಮೆಣಸು, ದಪ್ಪ ಮೆಣಸು. ದಪ್ಪ ಮೆಣಸಿನಕಾಯಿ ನಾವು ರುಬ್ಬಿಕೊಂಡು ಹಾಕೊಂಡಿದ್ದೀವಿ. ಕ್ಯಾಪ್ಸಿಕಮ್ನ. ಕ್ಯಾಪ್ಸಿಕನ್ ಇದಕ್ಕೆ ಸ್ವಲ್ಪ ಹಾಕಿದ್ದೇನೆ. ಓಕೆ. ಇದು ಕರಿಬೇವು. ಓಕೆ. ಇದು ಪುದೀನ. ಓಕೆ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ, ಪುದೀನ, ದಪ್ಪ ಮೆಣಸಿನಕಾಯಿ, ಡಬಲ್ ಬೀನ್ಸು, ಕ್ಯಾರೆಟ್ಟು, ಈರುಳ್ಳಿ, ಚಿಕನ್ನು ಇಷ್ಟನ್ನು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಹಾಕಿ. ಸಾಕಾ? ಸಾಕು. ಓಕೆ. ಉಪ್ಪು ಹಾಕಬೇಕು. ಹಾಕಿ. ಉಪ್ಪೇನು ಕೈಲಿ ಹಾಕ್ತೀರಾ ಮಲ್ಲಿ ಸ್ಪೂನಲ್ಲಿ ಹಾಕ್ತೀರಾ? ನಾನು ಕೈಯಲ್ಲಿ ಹಾಕೋದು. ಓಕೆ. ಜಾಸ್ತಿ ಆದರೆ ಉಪ್ಪು ಕಡಿಮೆ ಆದ್ರೂ ತಿನ್ಬೋದು, ಜಾಸ್ತಿ ಆದರೆ ತಿನ್ನೋಕೆ ಆಗೋದಿಲ್ಲ. ಓಕೆ. ಸೊಸೆ ಯಾವ ಊರಿನವರು? ಮೈಸೂರಿನವಳು. ಸೊಸೆ ಮೈಸೂರಿನವರು. ನೀವು ಎಲ್ಲಿಯವರು? ನಾನು ನಮ್ಮದು ಊರು ಕೊಡಗು. ಕೊಡಗಿನವರು. ಓಕೆ. ರುಬ್ಕೊಂಡಂಥ ಖಾರ ಇದು. ಇದು ಕೊಡಗಿನ ಶೈಲಿನ, ಮಂಗಳೂರು ಶೈಲಿನ, ಏನು ಶೈಲಿ ಇದು ನಾವು ಮಾಡ್ತಾ ಇರೋದು? ಕೊಡಗಿನ ಶೈಲಿ. ಕೊಡಗಿನ ಶೈಲಿನಾ? ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬೆಳೆಸ್ತೇವೆ, ಅದನ್ನು ನಾವು ಹಾಕಿ ಮಾಡ್ತೇವೆ. ಓಕೆ. ಇದು ಚಪಾತಿಗೆ, ಪೂರಿಗೆಲ್ಲ ಚೆನ್ನಾಗಿ? ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಆಗ್ತದೆ. ಓಕೆ. ಎಲ್ಲ ಹಾಕಿದಾಯ್ತಾ?
ಎಲ್ಲ ಹಾಕಿ ಆಯ್ತು. ಇನ್ನು ಇದಕ್ಕೆ ಖಾರ ಹಾಕ್ಬೇಕು. ಖಾರ ಏನ್ ಹಾಕೋಣ? ಹಾಕೋಣ. ಧನಿಯಾ ಪೌಡ್ರ್ ಸ್ವಲ್ಪ. ಸಾಕು ಸಾಕು ಸಾಕು. ಆಮೇಲೆ ಗರಂ ಮಸಾಲ ಪೌಡ್ರು, ಅರಿಶಿನ ಪೌಡ್ರ್ ಸ್ವಲ್ಪ. ಓಕೆ, ಅರಿಶಿನ ಪೌಡ್ರು. ಆಮೇಲೆ ಜೀರಾ ಪೌಡ್ರು. ಓಕೆ, ರವಿಯವರ ಜೀರಾ ಪೌಡ್ರು ನಮ್ಮ ಕಾರ್ಯಕ್ರಮದಲ್ಲಿ. ಅಚ್ಚ ಖಾರದ ಪುಡಿ ಹಾಕಿ. ಅದೇ ಬೇಕಲ್ಲ ಮೇನು, ಖಾರನೇ ಬರಲ್ಲ. ಆಮೇಲೆ ಸಾಕು ಸಾಕು. ಎಲ್ಲ ಹಾಕಿದಾಯ್ತಾ? ಎಲ್ಲ ಹಾಕಿ ಮಗಳನ್ನ ಒಂದ್ಸರಿ ಕೇಳ್ತೀರಾ? ಸಾಕು, ಇನ್ನು ಮುಚ್ಚಿಬಿಡಿ. ಮುಚ್ಚಿಬಿಡುವಾ? ಎಷ್ಟು ವಿಜಿಲ್ ಹೋಗ್ಬೇಕಾಗುತ್ತೆ? 2 ವಿಸಿಲ್. 2 ವಿಜಿಲ್ ಸಾಕಾ? ಓಕೆ, ಮುಚ್ಚುವುದಾ? ಓಕೆ, ಚಿಕನ್ನಿನ ಸಾರು, ಕೊಡಗಿನ ಚಿಕನ್ನಿನ ಸಾರು ಕುದೀತಾ ಇದೆ. ಓಹೋ, ಸೇಮ್ ಗೊತ್ತಾಗುತ್ತೆ ಕೊಡಗಿಂದ ಇದು ಅಂತ. ಯಾಕಂದರೆ ಮಾಡಿರೋ ಶೈಲಿನೇ ಸ್ವಲ್ಪ ಬೇರೆ ಇತ್ತು. ಹಾಕಿರೋ ತರಕಾರಿಗಳು ಇದೆಲ್ಲ ಯೂಶಲಿ ನಮ್ಮ ಕಡೆ ಯಾರು ಚಿಕನ್ ಸಾರಿಗೆಲ್ಲ ಹಾಕಲ್ಲ. ಕೊಡಗಿನವರು ಹಾಕಿದ್ದಾರೆ. ಫಿಲೋಮಿನಾ ಲೋಬೋ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನಾರ ಮರ್ತಿದ್ದೀರಾ? ಏನಾರು ಹಾಕ್ಬೇಕಾ? ಇದು ಹಿಂಗು ಆಗಬೇಕು ಸ್ವಲ್ಪ ಕಡೆಗೆ. ಕಡೆಯಲ್ಲಿ ಹಿಂಗೆ ಹಾಕೋಣ, ಸ್ವಲ್ಪ ಕುಸೋಣ. ಹಾಕಿ ಹಿಂಗಾಕಿ. ಹಿಂಗು ನೋಡಿ, ಚಿಕನ್ ಸಣ್ಣ ವ್ಯವಹಾರ ಹಿಂಗೆ ಹಾಕ್ತೀವ? ಹಾಕಲ್ಲ. ಆದರೆ ಲೋಬೋ ಅವ್ರು ಹಾಕ್ತಾ ಇದ್ದಾರೆ. ಓಕೆ, ಹಿಂಗ ಜೀರ್ಣ ಶಕ್ತಿಗೆ ಒಳ್ಳೇದು. ಓಕೆ ಓಕೆ ಓಕೆ. ಅಪ್ಪ ಬಿಡುವ ಸಾಕಾ? ಸಾಕು. ಕೊಡಗಿನ ಚಿಕನ್ ಕರಿ ಕೊಡಿ. ಅನ್ನ ತಣ್ಣಗೆ ಆಗಿದೆ ಮಾತ್ರ. ಅನ್ನ ತಣ್ಣಗಾಗಿದೆ, ಚಿಕನ್ ಕರಿ ಬಿಸಿಯಾಗಿದೆ. ಕೊಡಗಿನ ಶೈಲಿಯ ಚಿಕನ್ ಕರಿನ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಚಿಕನ್ ಕರಿ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಶ್ರೀಮತಿ ಲೋಬೋ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೊಡಗಿನ ಚಿಕನ್ ಕರಿ ಮಾಡ್ಕೊಳ್ಳಿ. ಕೊಡಗಿನ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಗಸಗಸೆ, ದಪ್ಪ ಮೆಣಸಿನಕಾಯಿ, ಒಣ ಕೊಬ್ಬರಿ ಪುಡಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುರಿದುಕೊಂಡ ಮಿಶ್ರಣ, ನೀರು ಹಾಕಿ ಗ್ರೈಂಡ್ ಮಾಡಿ. ಒಂದು ಪ್ಯಾನ್ಗೆ ತುಪ್ಪ, ಈರುಳ್ಳಿ, ಕ್ಯಾರೆಟ್, ಡಬಲ್ ಬೀನ್ಸ್, ಚಿಕನ್ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು, ಉಪ್ಪು, ರುಬ್ಬಿಕೊಂಡ ಮಸಾಲ ನೀರು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಕಲಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಇಂಗು ಹಾಕಿದರೆ ಕೊಡಗಿನ ಸ್ಪೆಷಲ್ ಚಿಕನ್ ಕರಿ ಸವಿಯಲು ಸಿದ್ಧ. ಕೊಡಗಿನಲ್ಲಿ ಯಾರ್ದಾರ ಮನೆಗೆ ಹೋಗಿ ಚಿಕನ್ ಸಾರು ತಿಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೇ ಥರ ನಿಮಗೆ ಕ್ಯಾರೆಟು, ಆ ಡಬಲ್ ಬೀನ್ಸು ಇವೆಲ್ಲ ಕಾಣ್ತಾ ಇರುತ್ತೆ. ಇವಾಗಲೂ ಕಾಣ್ತಾ ಇದೆ. ಒಂದು ಅದ್ಭುತವಾಗಿರುವಂಥ ಕೊಡಗಿನ ಶೈಲಿಯ ಚಿಕನ್ ಕರಿ ನಮ್ಮ ಲೋಬೋ ಅವರು ಮಾಡಿದ್ದಾರೆ. ಏನು ಅನ್ನನೇನಾ ಗಟ್ಟಿ ನಮ್ಗೆ ಇವತ್ತು? ಬೆಳಿಗ್ಗೆ ಮಾಡಿ ಸರ್, ತಣ್ಣಗೆ ಇರ್ಬೋದು. ಹೌದು, ಗೊತ್ತಾಗ್ತಾ ಇದೆ. ಸೇಮು ನೀವೇನಾದ್ರು ಕೊಡಗಿಗೆ ಹೋಯ್ತು ಅಂದ್ರೆ ಈ ಥರ ತರಕಾರಿಯಲ್ಲಿ ಹಾಕಿರ್ತಾರೆ ಚಿಕನ್ ಸಾರಿಗೆ. ನಾವು ಹುಡ್ಕೋಬೇಕು ತರಕಾರಿ. ಮಕ್ಕಳು ಎಲ್ಲ ಇರುವಲ್ಲಿ ಜಾಸ್ತಿ ತರಕಾರಿ ಎಲ್ಲ ಹಾಕಿದ್ರೆ ಚಿಕನ್ ಜೊತೆ ಖಾಲಿ ಆಗ್ಬಿಡುತ್ತೆ. ಖಾಲಿ ಆಗುತ್ತೆ. ಓಕೆ, ಏನೇನೇ ಇದು ಯಾವಾಗಲೂ ತಿನ್ನೋದಕ್ಕೂ ಕೊಡಗಿನವರ ಮನೇಲಿ ತಿನ್ನೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮಾಂಸ ಬೆಂದಿದೆಯಾ ಸರ್? ಒಳ್ಳೆ ಗ್ರೇವಿ. ಕೊಡಗಿನಲ್ಲಿ ಹೋಗಿ ಎಲ್ಲರೂ ಈ ಥರ ತಿಂದಿದ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ಎಲ್ಲ ಕಡೆ ಈಗ ಎಲ್ಲ ಕಡೆ ಮಾಡ್ತಾರೆ ಸರ್. ಡಬಲ್ ಬೀನ್ಸು, ಕ್ಯಾರೆಟ್ ಎಲ್ಲ ಇಲ್ಲಿ ಹಾಕಲ್ಲ. ಈಗ ಗೊತ್ತಾಗುತ್ತೆ. ನಾವಲ್ಲೆಲ್ಲ ತಿಂದಿದ್ರೆ ನಮ್ಗೆ ಇದೇ ಥರನೇ ಫೀಲಿಂಗ್ ಆಗುತ್ತೆ. ಒಂದು ಕೊಡಗಿನ ಶೈಲಿಯ ಒಂದು ಚಿಕನ್ ಕರಿ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮಾ, ತುಂಬ ಚೆನ್ನಾಗಿದೆ. ಚಪಾತಿಗೆ, ಪೂರಿಗೆ, ರೊಟ್ಟಿಗೆ, ಮುದ್ದೆಗೆ ಯಾವುದು ಇಲ್ಲ ಅಂದರೆ ಅನ್ನಕ್ಕೆ ಒಂದು ಅದ್ಭುತವಾದ ಚಿಕನ್ನು. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಭಾಳ ದೂರದಿಂದ ಬಂದು ತೊಂದರೆ ತಗೊಂಡು ಮಾಡಲೇಬೇಕು ಅಂತ ಬಂದಿದ್ರಿ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲಾದವರು ಅಂದರೆ ರವಿ ಪ್ರಾಡಕ್ಟ್ ಅವರು ಅವರ ಎಲ್ಲ ರವಿ ಮಸಾಲಾ ಪ್ರಾಡಕ್ಟ್ನ ಇದ್ರೊಳಗೆ ಹಾಕಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ನೋಡಿ, ಜೊತೆಗೆ ಮಯಾಸ್ ಅವರು ರಸಂ ಪೌಡರ್ನ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ರಸಂ, 30 ಸೆಕೆಂಡಲ್ಲಿ ರಸಂ ರೆಡಿ ಆಗುತ್ತೆ. ಜೊತೆಗೆ ನಮ್ಮ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ
ಮೈಸೂರು ಪಾಕು, ಶ್ರೀಕೃಷ್ಣ ಗುಲಾಬ್ ಜಾಮೂನು, ಶ್ರೀಕೃಷ್ಣ ರಸಗುಲ್ಲ ಎಲ್ಲವನ್ನ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಜೊತೆಗೆ ನಿಮ್ಮ ಮಗಳು ಕೊಡಿ, ಇದು ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನಮ್ಮ ರಿಷಿಕೇಶ್ ಭೃಂಗ ಏರ್ ಆಯಿಲ್ ನಿಮಗೋಸ್ಕರ. ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸನ್ನು ಕೊಟ್ಟಿದ್ದಾರೆ, ನಿಮಗೋಸ್ಕರ ಕುಕ್ಕೀಸು ತಗೊಳ್ಳಿ. ಇದಲ್ಲದೆ ನಮ್ಮ ಮುಳಿಯಾ ಜ್ಯುವೆಲರ್ಸು, ನಿಮ್ಮ ಮಡಿಕೇರಿಯವರು ಗೊತ್ತಿರ್ಬೋದು ನಿಮಗೆ, ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ನಮ್ಮ ಮಡಿಕೇರಿಯವರು ನಿಮಗೋಸ್ಕರ ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸ್ ರಸ್ತೆ ಮಣಿಪಾಲ್ ಸೆಂಟರ್ ಕೂಡ ಇವರು ಶೋರೂಮ್ ಇದೆ. ಗೋಣಿಕೊಪ್ಪ, ಪುತ್ತೂರು, ಮಡಿಕೇರಿಲೆಲ್ಲ ಇವರು ಶೋರೂಮ್ ಉಂಟು. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ, ತೊಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕವನ್ನು ಕೊಟ್ಟಿದ್ದಾರೆ ಶ್ರೀನಿಧಿ ಪಬ್ಲಿಕೇಶನ್ ಅವರು, ನಿಮಗೋಸ್ಕರ. ಒಳ್ಳೆ ತರಕಾರಿಗಳನ್ನೆಲ್ಲ ಹಾಕಿ ಅದಕ್ಕೆ ಡಬಲ್ ಬೀನ್ಸ್ ಹಾಕಿ ಅದರೊಳಗೆ ಚಿಕನ್ ಹಾಕಿ ಒಂದು ಕೊಡಗಿನ ಚಿಕನ್ ನಮ್ಮ ಫಿಲಮಿನೋ ಲೋಬೋ ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನ ಖಾಲಿ ಮಾಡಬೇಕು, ಒಂದು ಹೊಸ ಶೈಲಿ ಚಿಕನ್ನ ಕಲ್ತ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಡೆಯದಾಗಿ ಮುಳ್ಳಿಯವರೇ, ಕಾರ್ಯಕ್ರಮ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಇನ್ನು 10 ನಿಮಿಷ ಇದೆ ರೀ, ಫಟಾಫಟ ದಿನ ತೋರಿಸ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಹೆಂಗಿರಬೇಕು, ಚೆನ್ನಾಗಿರಬೇಕು, ರುಚಿಯಾಗಿರಬೇಕು. ಸಾರ್ ಕರ್ಸಿ ಸರ್, ಅವ್ರನ್ನೇ ರಘು ಅವ್ರನ್ನ ಕರ್ಸಿ ಸರ್ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘೂಸ್ ಕಿಚನ್ನ ಮಿಸ್ಟರ್ ರಘು ಅವ್ರು ಬಂದಿದ್ದಾರೆ. ಬನ್ನಿ ರಘು. ರಾಘೂಸ್ ಕಿಚನ್ನ ರಘು ಅವರು ಬಂದಿದ್ದಾರೆ. ನಮಸ್ಕಾರ ಸರ್, ಬನ್ನಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪಕ್ಕ ರಾಘೂಸ್ ಕಿಚನ್ ಇದೆ. ಅದ್ಭುತವಾಗಿರುವಂಥ ಮೀನಿನ ಊಟ ಬೇಕು, ಮೀನಿನ ಅಡುಗೆಗಳು ಬೇಕು, ಮೀನನ್ನೇ ತಿನ್ನಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಹೋಗ್ಬೋದು. ಬಿರಿಯಾನಿನೂ ಕೂಡ ಸಿಗುತ್ತೆ. ವೈವಿಧ್ಯಮಯ ಅಡುಗೆಗಳಿಗೆ ನಮ್ಮ ರಾಘೂಸ್ ಕಿಚನ್, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಓಕೆ, ಏನು ಮಾಡ್ತಾ ಇದ್ದೀರಾ ಮಿಸ್ಟರ್ ರಾಘು? ಸರ್, ಇವತ್ತು ಬೂತಾಯಿ ಹುಳಿ ಇದು ಮಾಡಿಲ್ಲ ಇನ್ನು. ಹುಳಿಯ? ಹುಳಿ ಅಂತ ಎಂತದು? ಅರಿಶಿನ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ನೋಡಿ. ಡಿಫ್ರೆಂಟ್ ಆಗಿ ಒಂದು ಐಟಮ್, ಸಿಂಪಲ್ ಆಗಿರುತ್ತೆ. ಓಟದ ಮನೆದ ಮನೆ ರೆಸಿಪಿ ಇದು. ಹೋಟ್ಲಲ್ಲಿ ಬೇಕಿದ್ರೆ ಕೇಳಿದ್ರೆ ನಾನು ಮಾಡಿಸ್ಕೊಡ್ತೀನಿ. ಡೈಲಿ ಸಿಗಲ್ಲ ಇದು, ಹೇಳಿ ಮೊದಲೇ ಹೇಳ್ಬೇಕು, ಮಾಡ್ಕೊಡ್ತೀನಿ. ಓಕೆ, ಯಾವ ಮೀನು ತಂದಿದ್ದೀರಿ ಇವತ್ತು? ಇದು ಬೂತಾಯಿ, ಬೈಗೆ ಅಂತಾರೆ ಇದು. ಬೈಗೆ ನಮ್ಮ ಕುಂದಾಪುರದಲ್ಲಿ ಬೈಗೆ. ಮತ್ತೆ ಶಾರ್ಡಿನ್ ಮೀನ್ ಅಂದ್ರೆ ಹಂಗೆ ತಿಂತಲ್ಲ, ಅದೇ ತಾನೇ ಬೂತಾಯಿ? ಅದಲ್ಲ, ಅದು ಸಿಲ್ವರ್ ಫಿಶ್. ಜಾಸ್ತಿ ಆಯ್ತು ಅಂದ್ರೆ ನಮ್ಗೇನೋ ಗೊತ್ತಿಲ್ಲ ಅಂತೀವಲ್ಲ. ಇಲ್ಲ ಅಂತ ನಿಮಗೆಲ್ಲ ನಮ್ಗೆ ಗೊತ್ತಾಯ್ತು ಬಿಡಿ, ಇಟ್ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭೂತಾಯಿಯ ಹುಳಿಯನ್ನ ಮಾಡ್ತಾ ಇದ್ದಾರೆ. ಮೀನಿನ ಹುಳಿ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ, ಏನೇನ್ ತಂದಿದ್ದಾರೆ ಗೊತ್ತಿಲ್ಲ. ಏನೇನ್ ತಂದಿದ್ದಾರೆ ಹೇಳ್ಬಿಡಿ ಸರ್. ಭೂತಾಯಿ ಹುಳಿ ಬೇಕಾಗುವ ಸಾಮಗ್ರಿಗಳು: ಮೀನು, ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನದ ಎಲೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಸಿವೆ, ಅರಿಶಿನ, ಉಪ್ಪು, ಎಣ್ಣೆ. ನೀವು ಜುಮ್ಮನ್ಕಾಯಿ ತಂದ್ಬಿಟ್ಟು ಹಾಕ್ಬಿಟ್ರೆ ಜುಮ್ಮನ್ಕಾಯಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ರಿ. ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ಸರ್. ಜುಮ್ಮನ್ಕಾಯಿ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ. ಏನ್ ಟೆನ್ಷನ್ ತಗೊಳ್ಳಿ, ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅದು. ಓಕೆ, ಸಪೋಸ್ ಇದು ಸಿಕ್ಕಿಲ್ಲ ಅಂದ್ರೆ ಕೊತ್ತಂಬರಿ ಹಾಕ್ಬೋದು, ಅದ್ರ ಬದಲಿ ಧನಿಯಾ ಕಾಳು ಹಾಕಿ ಮಾಡ್ಬೋದು ಇವತ್ತು. ಓಕೆ, ಇದ್ರ ಬದಲಿಗೆ ಆಪ್ಷನ್ ಅಲ್ಲಿ ಶುರು ಮಾಡೋಣ ಅಷ್ಟೇ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡೋದು ಫಸ್ಟ್. ರುಬ್ಕೊಂಬಿಡಿ. ಏನದು? ಬ್ಯಾಡಗಿ ಮೆಣಸು? ಬ್ಯಾಡಗಿ ಮೆಣಸು ಹಾಕೊಳ್ಳಿ ಸರ್. ಈಸಿನಾ ಇದು ಮಾಡೋದು? ಈಸಿ ಇದೆ. ಇದು ಮನೆಯಲ್ಲಿ ಮಾಡೋದು ಜಾಸ್ತಿ ಸರ್. ಸಾರ ಇದು ಸ್ವಲ್ಪ ಗಟ್ಟಿ ಬರುತ್ತೆ, ಸಾರಲ್ಲ. ಏನಕ್ಕೆ ತಿನ್ನೋದು ಇದನ್ನ? ಇದು ರೈಸ್ ಜೊತೆ ನಂಚ್ಕೊಳ್ಳಿ, ಬಾಯ್ಲ್ಡ್ ರೈಸು, ವೈಟ್ ರೈಸು, ದೋಸೆಗೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಅರಿಶಿನ ಎಲ್ಲ ಮಾಡ್ತೇನಲ್ಲ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಾಡಿ ಚೆನ್ನಾಗಿಲ್ಲ, ಅದೇನೇನು ಮಾಡ್ತೀರಾ ಮಾಡಿ. ಅರಿಶಿನ ಹಾಕಿ ಸ್ವಲ್ಪ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹುಣಸೆ ಹುಳಿ, ಹುಣಸೆನ ಚೆನ್ನಾಗಿ ಬಿಸಿನೀರಲ್ಲಿ ಸ್ವಲ್ಪ ಇಟ್ಬಿಟ್ಟು ಕಿ ಮುಚ್ಕೊಂಡ್ಬಿಟ್ಟು ಬೇರೆದೆಲ್ಲ ತೆಗೆದಾಕಿ ಹುಳಿ ಹಿಂಡಿದ್ರೆ ಸಾಕು ಸರ್. ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದ್ದೀರಾ? ಪರವಾಗಿಲ್ವಾ? ರುಬ್ತೀನಲ್ಲ, ಸರಿ ಅದು. ಓಕೆ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಅರಿಶಿನ ಪುಡಿ, ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ. ಸರ್, ನೀರು ಹಾಕೊಳ್ತೀರಾ? ಸ್ವಲ್ಪ. ಫುಲ್ಲು ನೈಸ್ ಆಗಬೇಕಲ್ಲ? ಚೂರು ನೈಸ್ ಆಗಬೇಕು, ಗಟ್ಟಿಯಾಗಿರ್ಬೇಕು, ನೀರಾಗಿರ್ಬಾರ್ದ ಮಸಾಲ? ಸ್ವಲ್ಪ ಗಟ್ಟಿ ಇರ್ಬೇಕು. ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತೀನಲ್ಲ. ಓಕೆ, ತೆಳ್ಳಗಿದ್ರೆಲ್ಲ ಹೊರಗಡೆ ಬಂದು. ಓಕೆ, ಇದು ಹಾಕೊಂತೀನಿ. ಓಕೆ, ಚೂರು ಉಪ್ಪು ಹಾಕೋಬೇಕು, ಸಾಲ್ಟು. ಈ ಜುಮ್ಮನ್ಕಾಯಿ ಲಾಸ್ಟಿಗೆ ಹಾಕಿ, ಫಸ್ಟಿಗೆ ಹಾಕೋರು ಸ್ವಲ್ಪ ಸಿಗ್ಬೇಕು. ಬಾಯಿ ಸಿಗ್ಬೇಕಾ ಜುಮ್ಮನ್ಕಾಯಿ? ತುಂಬಾ ಜನ ಖುಷಿ ಪಡ್ಬಿಟ್ಟಿದ್ದಾರೆ ಮಂಗಳೂರಲ್ಲ. ಎಂತದ್ದು ಮಾರಾಯ, ಜುಮ್ಮನಕಾಯಿ ತೋರಿಸಿದ್ದು ಅದು ನಮ್ಮರಿಗೆ ಮಾತ್ರ ಗೊತ್ತಿದ್ದು. ಹೌದು, ಯಾರೋ ಮಾಡಿದ್ದಾರೆ ಅಂತ ಫುಲ್ ಖುಷಿ ಮಂಗಳೂರವರೆಲ್ಲ. ಮತ್ತೆ ಕೊಂಕಣಿ ಅವರು ಹಾಕ್ತಾರೆ. ಅಪ್ಪ ಫುಲ್ ಖುಷಿ ಮಾರಾಯ. ಓಕೆ, ಬಾಕಿ ಒಂಚೂರು ರುಬ್ಕೊಳ್ತೀರಾ? ರುಬ್ಬಿ ಆಮೇಲೆ ಸ್ವಲ್ಪ ಇದು ಜುಮ್ಮನ್ಕಾಯಿ ಹಾಕಿ ಲಾಸ್ಟಿಗೆ ಒಂಚೂರು ರುಬ್ಬಿಡ್ತೀವಿ. ಇದು ಫೈನ್ ಪೇಸ್ಟ್ ಆಗಬೇಕು. ಹೌದಾ? ಸಿಂಪಲ್ ಇದೆ, ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ. ಜುಮ್ಮನ್ಕಾಯಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಧನಿಯಾ ಹಾಕೊಳ್ಳಿ. ಧನಿಯಾ ಆಗಿದೆ. ಎಸ್,
ಈಗ ಜುಮ್ಮನ್ಕಾಯಿ ಹಾಕೊಂಡ್ಬಿಡ್ತೀನಿ ಸರ್. ಎಷ್ಟು ಹಾಕೋಬೇಕು? ಒಂದು 4-5? ಒಂದು 10 ಮೀನ್ ಇದೆ, ಓಕೆ ಒಂದು 10 ಕಾಳು ಲೆಕ್ಕ. ಲಾಸ್ಟಿಗೆ ಹಾಕೋಬೇಕು, ಸ್ವಲ್ಪ ಬಾಯಿಗೆ ಸಿಗ್ಬೇಕು ಓಕೆ. 10 ಮೀನಿಗೆ ಒಂದು 10-12 ಕಾಳು ಸಾಕು ಸರ್, ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಓಕೆ. ಸರ್ ಮುಗೀತಾ? ಏನು ಮಾಡೋಣ ಇವಾಗ? ಈಗ ಒಂದು ಕಡೆ ಕೊಟ್ಬಿಡಿ. ಕಡಾಯಿ ಕೊಟ್ಬಿಟ್ಟು ಏನು ಮಾಡ್ತೀರಾ? ಎಲ್ಲ ಇಟ್ಬಿಟ್ಟು ಏನು ಬೇಯಿಸಕ್ಕ? ಹಾಂ ಡೈರೆಕ್ಟ್ ಇದ್ರ ಮೇಲೆ. ಯಾವ್ದ್ರ ಮೇಲೆ? ಎಲೆ ಎಲೆ ಮೇಲ? ಹೌದು ಅದೇ ಇವಾಗ ಎಲೆ ಹಾಕ್ತೀರಾ ಇದ್ರ ಮೇಲೆ? ಹೌದು. ಓಕೆ, ಬಿಸಿ ಆಗ್ಬಿಡುತ್ತೆ, ಹಾಕ್ಬಿಡಿ. ಓಹೋ, ಇದು ಫ್ಲೇವರ್ ಸಲುವಾಗಿ ಓಕೆ 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 ಸಖತ್ ಫ್ಲೇವರ್ ಕೊಡುತ್ತೆ ಇದು. ಓಕೆ. ಏನು ಮಾಡೋದು ಇದನ್ನ? ಇದ್ರ ಮೇಲೆ ಈಗ ಸ್ವಲ್ಪ ಮಸಾಲೆ ಹಾಕ್ತೀನಿ. ಓಹೋ, ಓಹೋ. ಮೀನು ಆಲ್ರೆಡಿ ಅರಿಶಿನ ಮತ್ತು ಉಪ್ಪು ಹಾಕಿಟ್ಟಿದ್ದೀನಿ. ಅರ್ಶಿನ ಉಪ್ಪು ಹಾಕಿ ಬೇಯಿಸಿಲ್ಲ ತಾನೆ? ಬೇಯಿಸಿಲ್ಲ. ಖಾರ ಮೇಲೆ ಹಾಕ್ಬೇಕಲ್ಲ? ಹೌದು ಹೌದು. ಹಾಕಿ ಬಟ್ ಬೇಯೋದು ಹೆಂಗಿದು? ಬೇಯುತ್ತೆ ಹಿಂಗೆ ಬೇಯ್ತಾ? ಒಗ್ಗರಣೆ ಇದು ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಈ ಒಗ್ಗರಣೆ ಬೇರೆ ಹಾಕ್ತೀರಿ ಇದಕ್ಕೆ? ಹೆಂಗೆ ಒಗ್ಗರಣೆ ಹಾಕ್ತೀರಾ ಸ್ವಾಮಿ? ಆ ಕಡೆಯಿಂದ ಇನ್ನೊಂದು ಏನೇನೋ ಹೊಸ ಅಡುಗೆಗಳೆಲ್ಲ ತೋರಿಸ್ತಾ ಇದ್ದಾರೆ ನಮ್ಮ ರಾಘೂಸ್ ಕಿಚನ್ ಅವರು. ಜನಕ್ಕೆ ಒಂದೊಂದು ಹೊಸದು ಕೊಡ್ಬೇಕಲ್ಲ ಸರ್, ಗೊತ್ತಿರೋದೇ ಕೊಟ್ಟರೆ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಕರೆಕ್ಟ್ ಅದು ಕರೆಕ್ಟ್. ಸ್ವಲ್ಪ ಡಿಫ್ರೆಂಟ್ ಆಗಿ ಅರಿಶಿನ ಎಲ್ಲ ಯಾವಾಗ ಸಿಗ್ತಾ ಅವಾಗ ಒಂದ್ಸಲ ಬಂದು ಇದು ಮಾಡ್ಬೇಕು. ಸೀಸನ್ ಟೈಮ್ ಸಿಕ್ಕಿದಾಗ ಒಂದು ಯಾಕೆ ಟ್ರೈ ಮಾಡಬಾರ್ದು? ಅಕಸ್ಮಾತ್ ಅರ್ಶಿನ ಎಲೆ ಇಲ್ಲ ಅಂದ್ರೆ ಇದು ಟ್ರೈ ಮಾಡೋಕ್ಕಾಗಲ್ವಾ? ಬಾಳೆಲೆ ಹಾಕ್ಬಿಟ್ಟು ಮಾಡ್ಬೋದು. ಆ ಥರ ಹೇಳಿ. ಎಸ್, ಇದು ಆಯಾ ಸೀಸನಿಗೆ ನಾವು ಮಾಡಬೇಕು. ಇದು ಬಂದು ಅರಿಶಿನ ಎಲ್ಲ ಹಾಕಿದ್ರೆ ಅಷ್ಟೇ ಅದಕ್ಕೆ ಒಂದು 100% ಮಾರ್ಕ್ಸ್ ಸಿಗೋದು. ಹಂಗಂತೀರಾ? ಹೌದು. ಬಾಳೆ ಎಲೆ ಹಾಕಿದ್ರೆ ಫೇಲ್ ಆಗಲ್ಲ, ಜಸ್ಟ್ ಮಾಡ್ಬೋದು. ಸ್ವಲ್ಪ ಗ್ಯಾಸ್ ಸಣ್ಣಕ್ಕೆ ಇಟ್ಬಿಡಿ, ಅಲ್ಲಿ ಒಗ್ಗರಣೆ ಹಾಕ್ಬಿಡ್ತೀನಿ. ನೀರು ಇಷ್ಟೇ ಸಾಕಲ್ಲ? ನೀರು ಸಾಕು, ಅದೀಗ ಡ್ರೈ ಅದರಲ್ಲೇ ಬೇಯುತ್ತೆ. ಓಕೆ. ಹಾಂ, ಎಸ್ ಸರ್. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೊಬ್ಬರಿ ಎಣ್ಣೆ ಇದ್ರೆ ಕೊಬ್ಬರಿ ಎಣ್ಣೆ ಹಾಕೋಬಹುದು. ಓಕೆ. ಕೊಬ್ಬರಿ ಎಣ್ಣೆ ತಂದಿಲ್ಲ ಇವತ್ತು ನೀವು? ಮರ್ತೋಗ್ಬಿಟ್ಟಿದ್ದೀರಾ, ಅದಕ್ಕೆ ಈ ಕಥೆ ಹೇಳ್ತಾ ಇರೋದು. ನಮ್ಗೆ ಗೊತ್ತಾಗ್ತದೆ, ಇವ್ರು ಹೇಳೋದ್ರಲ್ಲೇ ಗೊತ್ತಾಗ್ಬಿಡ್ತದೆ ಏನು ತಂದಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ. ಆಕ್ಚುಲಿ ಇದು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿದ್ರೇ ಮಜಾ. ಯಾಕಂದ್ರೆ ನೀವು ಆ ಅರ್ಶಿನ ಎಲೆಯಲ್ಲಿ ತಿಂತೀರಾ ಅಂತ ಹೇಳಿದಾಗ ಆ ಕೊಬ್ಬರಿ ಎಣ್ಣೆ ಬಿದ್ದಾಗ ಅದು ಮಜಾನೇ ಬೇರೆ ಇರ್ತದೆ. ಸಾಸುವೆ ಎಣ್ಣೆಗೆ ಸಾಸುವೆ ಹೈಯೆಸ್ಟ್ ಎಣ್ಣೆ ಸಿಗೋದು ಈ ಮೀನಲ್ಲೇ. ಓಕೆ. ಫಿಶ್ದು ಆಯಿಲ್ ತೆಗಿತಾರಲ್ಲ, Okay, okay. ಎಕ್ಸ್ಪೋರ್ಟ್ ಮಾಡ್ತಾರೆ ಇದನ್ನು. ಓಕೆ. ಈ ಫಿಶಿಂಗ್ ಮಾಡೋಕೆ ಹೋದವರಿಗೆ ಹಾಂ, ಈ ದೊಡ್ಡ ದೊಡ್ಡ ಅಂಜೆಲ್ಲ ಹುಡ್ಕೋಕೆ ಹೋಗ್ತಾರೆ. ಓಕೆ ಜಾಸ್ತಿ ರೇಟ್ ಇದು. ಓಕೆ. ಏನು ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ ಇದು ಸಿಗುತ್ತೆ. ಓಕೆ. ಅದಕ್ಕೆ ಭೂತಾಯಿ ಅಂತ ಹೆಸರು. ಇದು ಇದಾಗ್ತಾ ಇರೋದು ಶುಂಠಿ ಹಾಕಿದ್ದು. ಹೌದು. ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ. ಎಸ್. ಆಮೇಲೆ ಓಕೆ, ಕರಿಬೇವು ಹಾಕಿ. ಒಂಚೂರು ಫ್ರೈ ಮಾಡೋಣ. ಫ್ರೈ ಮಾಡಬೇಕಾ? ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು. ಓಕೆ ಓಕೆ ತುಂಬಾ ಹೆಲ್ತಿ ಸರ್ ಇದು ಮೀನು. ಓಕೆ ಓಕೆ. ಕಮ್ಮಿ ದುಡ್ಡು ಸಿಗುತ್ತೆ ಅಂತಲ್ಲ, ಒಳ್ಳೆ ಹೆಲ್ದಿ ಇದೆ. ಜಾಸ್ತಿ ದುಡ್ಡು ಕೊಟ್ರೆ ಹೆಲ್ದಿ ಅಂತ ಏನಿಲ್ಲ. ಏನಿಲ್ಲ ಆ ಥರ. ಹೆಲ್ದಿ ಯಾವಾಗಲೂ ಕಡಿಮೆ ಬೆಲೆ ಸಾಮಗ್ರಿಗಳಲ್ಲೇ ಇರೋದು. ಖಂಡಿತ. ಓಕೆ ಸಾಕು ಸರ್, ಮುಗೀತು. ಓಕೆ 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 ಸಾಕು. ಓಹೋ, ಹಿಂಗೆ ಮಾಡೋದು ಇದು ಕತೆ ಇದು. ಆ ಎಣ್ಣೆಲಿ ಬೇಯ್ತದಲ್ಲ ಸ್ವಲ್ಪ? ಎಣ್ಣೆಲ್ಲಿ ಬೇಯುತ್ತೆ, ಮತ್ತೆ ಈ ಮೀನು ಎಣ್ಣೆ ಬಿಟ್ಕೊಳ್ಳುತ್ತೆ. ಫುಲ್ ಎಣ್ಣೆ ಬಿಡುತ್ತೆ ಈ ಮೀನು. ಓಕೆ ಓಕೆ. ಎಷ್ಟು ನಿಮಿಷ ಬೇಯಿಸ್ಬೇಕಾಗುತ್ತೆ? ಒಂದು 5 ರಿಂದ 10 ನಿಮಿಷ. 10 ನಿಮಿಷ ಸಾಕು. ಈಗ ಎಲ್ಲ ಮುಚ್ಚಿಬಿಡ್ತೀನಿ. ಮುಚ್ಚಿ. ಓಹೋ, ಏಯ್ ಮಿಸ್ಟರ್ ರಾಘು, ಏನು ಸರ್? ಏನೋ ಒಂದು ಮಾಡ್ತಿರೋ ದಾರಿ ನೀವು ನಮಗೆ. ಮುಚ್ಚೋಣ? ಹಾಂ, ಮುಚ್ಚಿ. ಎಷ್ಟು ನಿಮಿಷ ಬೇಯಿಸ್ಬೇಕಾಗುತ್ತೆ ರಘು? ಒಂದು 5 ರಿಂದ 10 ನಿಮಿಷ. 10 ನಿಮಿಷ ಸಾಕು. 10 ನಿಮಿಷ ಸಾಕಾ? ಸಾಕು. ಅದ್ಭುತವಾದಂಥ ಒಂದು ಸಾಂಪ್ರದಾಯಿಕ ಶೈಲಿಯ ಭೂತಾಯಿಯ ಮೀನಿನ ಹುಳಿಯನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ರಾಘೂಸ್ ಕಿಚನ್ ಮಿಸ್ಟರ್ ರಾಘು ಅವರು. ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಓಕೆ ರಘು, ನೋಡೋಣ ಏನಾಗಿದೆ ಅಂತ. ಸರ್ ಆಗಿದೆ, ಆಲ್ಮೋಸ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಎಸ್ರಿ ರಘು, ನೋಡೋಣ. ಒಳ್ಳೆ ಕಥೆ ಆಯ್ತು. ಆಫ್ ಮಾಡ್ರಾ? ಇಲ್ಲ, ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಆಫ್ ಮಾಡ್ಬಿಡ್ಲಾ? ಎಸ್, ಆಗಿದೆ. ಓಹೋ, ಸರ್ ಭೂತಾಯಿ ಬೈಗೆ ಹುಳಿ. ಏನು ಹುಳಿನ ಪಕ್ಕಾ ನಾಟಿ ಸ್ಟೈಲ್, ಊರ್ ಸ್ಟೈಲ್. ನಮ್ಮ ಓಕೆ, ಅವ್ರ ಊರ್ ಸ್ಟೈಲ್ ಅಂತೆ. ಓಕೆ, ನಮ್ಮ ಕುಂದಾಪುರ ಊರ್ ಸ್ಟೈಲ್, ಹೊನ್ನಾವರ ಊರ್ ಸ್ಟೈಲ್. ಅರಿಶಿಣದ ಎಲೆಯನ್ನು ಹಾಕಿ ಅದ್ರ ಮೇಲೆ ಕೋಟಿಂಗ್ ಕೊಟ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ರಾಘೂಸ್ ಕಿಚನ್ ಅವರು. ತುಂಬಾ ಚೆನ್ನಾಗಿ ಕಾಣ್ತದೆ ಕೂಡ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಭೂತಾಯಿ ಮಾಡ್ಕೊಳ್ಳಿ. ಭೂತಾಯಿ ಹುಳಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಹುಣಸೆ ರಸ, ನೀರು ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ ಉಪ್ಪು, ನೀರು
ಜುಮ್ಮನಕಾಯಿ ಹಾಕಿ ಗ್ರೈಂಡ್ ಮಾಡಿ. ಒಂದು ಬಾಣಲೆಯಲ್ಲಿ ಅರಿಶಿಣದ ಎಲೆ ಇಟ್ಟು ಅದರಲ್ಲಿ ರುಬ್ಬಿದ ಮಸಾಲ ಸವರಿದ ಮೀನು ಇಟ್ಟು ಅದರ ಮೇಲೆ ಮಸಾಲ ಹಾಕಿ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಮೀನಿಗೆ ಹಾಕಿ ಅರಿಶಿಣದ ಎಲೆಯನ್ನು ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಭೂತಾಯಿ ಹುಳಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಭೂತಾಯಿ ಮೀನಿಯ ಹುಳಿನ ಮಾಡಿಕೊಟ್ಟಿದ್ದಾರೆ. ತಗೊಳ್ಳಿ ಸರ್, ನೋಡಿ ಹೆಂಗಿದೆ ಅಂತ ಡಿಫ್ರೆಂಟ್ ಆಗಿ. ಓಪ್ಪ, ಈ ಅರ್ಶಿನ ಎಲೆದೆ ಘಮ ಬರ್ತದೆ, ಫ್ಲೇವರ್ ಖಂಡಿತ. ಇಲ್ಲ ಮುಳ್ಳೇನಿಲ್ಲ, ಹಂಗೆ ತಿನ್ಬೋದು. ಇದು ಬಂದು ಹಾರ್ಟ್ ಪೇಷಂಟ್ಗಳು ತಿನ್ಬೋದು ಸರ್, ತುಂಬಾ ಒಳ್ಳೇದು ಅವ್ರಿಗೆ. ಒಮೆಗಾ 3 ಅಂತ ಎಲ್ಲ ಇದೆ ಸರ್. ಏನೇನಿದೆಯೋ ಗೊತ್ತಿಲ್ಲ, ಬಾಯಿಗಂತೂ ರುಚಿಯಾಗಿದೆ, ಡ್ರೈ ಆಗಿದೆ. ಏಳನೇ ಗಂಜಿ ಊಟಕ್ಕೆ ಚೆನ್ನಾಗಿರುತ್ತೆ, ತಿಳಿ ಸಾರಿಗೆ ಅದ್ಭುತವಾಗಿರುತ್ತೆ. ಏನು ಇಲ್ವಾ, ಇದನ್ನೇ 4 ತಿನ್ಕೋಬೋದು ಆರಾಮಾಗಿ. ಥ್ಯಾಂಕ್ ಯು ಸರ್, ಪತಾಸ ಇದೆ, ಅಷ್ಟು ಫ್ಲೇವರ್ ಗೊತ್ತಾಗುತ್ತೆ. ಇರ್ಬೇಕದು ಫ್ಲೇವರ್ ಬರಬೇಕು. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡಿದ್ದೀರಾ. ಇನ್ನೊಂದು ಖಾಲಿ ಮಾಡ್ಕೊಳ್ತೀನಿ, ಕೂತ್ರೆ ನಿಮಗೆ ಬೇಜಾರಾಗುತ್ತೆ. ನಂಬರ್ ಹೇಳ್ರಿ, ಫೋನ್ ನಂಬರ್ ರೀ. ಫೋನ್ ನಂಬರು 9844 9844 57 57 507. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂಥರ ಬೇರೆ ಥರ ಇದು, ಅಂದರೆ ನೀವು ರೆಗ್ಯುಲರ್ ಆಗಿ ಮೀನು ತಿನ್ನೋದಕ್ಕಿಂತ ಇದು ಅದ್ಭುತವಾಗಿ ಬೇರೆ ಥರನೇ ಇದೆ. ಇದನ್ನು ಖಾಲಿ ಮಾಡಬೇಕು. ಮುಳ್ಳಿಯವರೇ ಫಸ್ಟ್ ಕಾರ್ಯಕ್ರಮ ಮುಗಿಸಿದ್ರಿ, ಟೈಮ್ ಆಯಿತು ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ